ನನ್ನ ಕನ್ನಡ ನುಡಿಯೇ ನೀನೆಷ್ಟು ಚಂದ, ಏನು ಗೀಚಿದರೂ ಆಗುವುದು ಶ್ರೀಗಂಧ. ಸಿಂಗರದ ಗಣಿ ನಿನ್ನ ಶಬ್ದ ಸಂಪತ್ತು, ಬಂಗಾರಕ್ಕಿಂತಲೂ ಶ್ರೇಷ್ಠ ನುಡಿಮುತ್ತು. ದಿನಕರ ದೇಸಾಯಿ ಅವರನ್ನ ನೆನಪಿಸಿಕೊಳ್ತಾ ಇವತ್ತಿನ ವಿಷಯ ಕನ್ನಡದ ಕ್ವಿಯರ್ ಬರವಣಿಗೆಯ ಸ್ವರೂಪ. ಇದನ್ನು ಮಾತಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಶ್ರೀಯುತ ವಸುಧೇಂದ್ರ ಅವರು, ಚಾಂದಿನಿ ಅವರು ಹಾಗೂ ದಾದಾಪೀರ್ ಜೈಮನ್ ಅವರು. ಈ ಕಾರ್ಯಕ್ರಮದ ಈ ಗೋಷ್ಠಿಯ ಸಂಚಾಲಕತ್ವವನ್ನು ವಹಿಸ್ಕೊಳ್ಬೇಕು ಅಂತ ವಸುಧೇಂದ್ರ ಅವರನ್ನು ನಾನು ಕೇಳ್ಕೊಳ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಈ ಥರದ ಒಂದು ವಿಷಯದ ಕುರಿತು ಒಂದು ಗೋಷ್ಠಿಯನ್ನು ಮಾಡುವಷ್ಟು ನಾವು ಪ್ರಗತಿ ಹೊಂದಿದ್ದೀವಿ ಅನ್ನೋದೇ ಬಹಳ ಸಂಭ್ರಮದ ವಿಷಯ. ಈಗ 10 ವರ್ಷದ ಕೆಳಗೆ ಯಾರಾದರೂ LGBT ಸಮಸ್ಯೆ ಕುರಿತು, LGBTಯ ಸಾಹಿತ್ಯದ ಕುರಿತು ಒಂದು ಗೋಷ್ಠಿ ಮಾಡಿ ಅಂದರೆ ನಕ್ಬಿಡ್ತಾಯಿದ್ರು. ಯಾವುದನ್ನು ಕನ್ನಡದ ವಿಷಯದಲ್ಲಿ, ಇಂಗ್ಲೀಷಲ್ಲಿ ಇತ್ತಾಗಲಿ ಕನ್ನಡದಲ್ಲಂತೂ ಇರಲಿಲ್ಲ. ನಾವು ಈ ಮಟ್ಟಕ್ಕೆ ಬದಲಾವಣೆ ಆಗಿದ್ದೀವಿ ಅಂತ ಅನ್ನೋಂಥದ್ದು ನಿಜವಾಗಿ ಹೆಮ್ಮೆ ಪಡುವಂಥ ಒಂದು ಸಂಗತಿ ಅಂತ ನಾನು ಅಂದ್ಕೊಳ್ತೀನಿ. ಇದು ಸಂಪೂರ್ಣವಾಗಿ ಕ್ವೀರ್ ಸಾಹಿತ್ಯದ ಕುರಿತು, ಕನ್ನಡದಲ್ಲಿರ್ತಕ್ಕಂಥ ಕ್ವೀರ್ ಸಾಹಿತ್ಯದ ಕುರಿತಿರುವಂಥ ಗೋಷ್ಠಿ. ಇದು ಯಾಕೆ ಮುಖ್ಯ ಆಗುತ್ತೆ ಅಂತಂದರೆ, ಕನ್ನಡದಲ್ಲಿ ಬಹುತೇಕ ನಮಗೆ ಈ ವಿಷಯದ ಬಗ್ಗೆ ಮಾಹಿತಿಯೇ ಸಿಗಲ್ಲ ನಿಮಗೆ. ಸೊ ಯಾಕೆ ಒಂದು ಉದಾಹರಣೆ ಹೇಳಿದರೆ ನಿಮಗೆ ಗೊತ್ತಾಗುತ್ತೆ. ನಾನು ಮೊದಲನೇ ಬಾರಿ ಒಂದು ಕ್ವೀರ್ ಅನ್ನುವಂಥದ್ದನ್ನು ಓದಿದ್ದು ಎಷ್ಟು ಅಪರೂಪದ ಸಂದರ್ಭ ಆಗಿತ್ತದು ಅಂದರೆ, ನಾನು ಇಂಜಿನಿಯರಿಂಗ್ ಬರೋ ತನಕ ನಾನು ಓದಿರಲಿಲ್ಲ. ಏನು ಕ್ವೀರ್ ಬಗ್ಗೆ ಏನಾದರೂ ಕನ್ನಡದಲ್ಲಿ ಸಿಕ್ಕೇ ಇಲ್ಲ. ನಾನು ಕನ್ನಡ ಎಲ್ಲ ಓದ್ತಿದ್ದೆ. ನಾನು ಪ್ರತಿ ಪತ್ರಿಕೆಗಳನ್ನು ಓದ್ತಿದ್ದೆ, ಇದು ಓದ್ತಿದ್ದೆ, ಮಯೂರ ಓದ್ತಿದ್ದೆ, ಎಲ್ಲೆಲ್ಲೆಲ್ಲೂ ಇರಲಿಲ್ಲ. ಹುಡುಕ್ತಾ ಇದ್ದೆ ನಾನು, ಎಲ್ಲನ ಸಿಗುತ್ತಾ ಅಂತ. ಕಡೆಗೆ ನೋಡಿ, ಇಂಜಿನಿಯರಿಂಗ್ 2ನೇ ವರ್ಷನೋ 3ನೇ ವರ್ಷದಲ್ಲೋ ಒಂದು ಸಲ ಈ ಪ್ರಜಾಮತದಲ್ಲಿ ಗುಪ್ತ ಸಮಾಲೋಚನೆ ಅಂತ ಬರ್ತಾಯಿತ್ತು. ನೀವು ಯಾರನ್ನ ನೆನ್ಪಿಟ್ಕೊಂಡಿದ್ದೀರೋ ಇಲ್ಲ ಗೊತ್ತಿಲ್ಲ. ಗುಪ್ತ ಸಮಾಲೋಚನೆಯಲ್ಲಿ ಒಂದು ಪ್ರಶ್ನೆ ಏನಿತ್ತು ಅಂತಂದರೆ, ಒಬ್ಬ ಹುಡುಗ ಕೇಳ್ಕೊಂಡೆ, ನನಗೆ ಗಂಡಸರನ್ನು ಕಂಡ್ರೇ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ನಾ ಇದಕ್ಕೇನು ಮಾಡಬೇಕು ಅಂತಂದರೆ, ಅದಕ್ಕೆ ಉತ್ತರ ಏನಿತ್ತು ಅಂದರೆ, ನೀವು 7 ದಿನಗಳ ಕಾಲ ಇದು ನಾಗಪ್ಪನ ಪೂಜೆ ಮಾಡಿದರೆ ಇದು ನಿಮಗೆ ಸಾಲ್ವ್ ಆಗುತ್ತೆ, ಪರಿಹಾರ ಆಗುತ್ತೆ. ಸಾಮಾನ್ಯವಾಗಿ ನಾಗದೋಷದಿಂದ ನಿಮಗಿಂಥ ಸಮಸ್ಯೆ ಬಂದಿರುತ್ತೆ ಅಂತ. ನಾನು ನಮ್ಮ ಕಾಲೇಜ್ ಹತ್ರನೇ ಒಂದು ದೇವಸ್ಥಾನ ಇತ್ತು, ಈಶ್ವರನ ದೇವಸ್ಥಾನ. ಅಲ್ಲಿ ನಾಗ ಪ್ರತಿಷ್ಠಾನೆ ಇತ್ತು. ಸೊ ದಕ್ಷಿಣ ಕನ್ನಡ, ಸೊ ನಾಗ ಪ್ರತಿಷ್ಠೆಗಳಿದ್ದರೆ ಏನೋ ಇದ್ರೂ ಇರ್ಬೋದೇನಪ್ಪ, ಇದು ನಾಗಪ್ಪನ ದೋಷ ಅಂತ ದಿನಾ ಹೋಗಿ ಕೈ ಮುಗಿತಾ ಇದ್ದೀರಿ ನಾಗಪ್ಪಂಗೆ. ಎಷ್ಟು 4 ವರ್ಷ ಕೈ ಮುಗಿದ್ರೂ ನಾನೇನು ಬದಲಾಗಲಿಲ್ಲ, ನಾಗದೋಷ ಪರಿಹಾರ ಆಗಲಿಲ್ಲ. ಇವಾಗ ಅದು ದೋಷ ಅಲ್ಲ, ಅದೇ ವರ ಅನ್ನಂತ ಗೊತ್ತಾಗೋದಕ್ಕೆ ನನಗೆ 56 ವರ್ಷ ಆಗಬೇಕಾಯ್ತು. ಸೊ ಇದು ತುಂಬ ದೊಡ್ಡ ಜರ್ನಿ. ಸೊ ನನ್ನ ಜೊತೆಯಲ್ಲಿ ತುಂಬ ಚಂದ ಕನ್ನಡದಲ್ಲಿ ಬರಿತಾ ಇರುವಂತಹ 2 ಕ್ವೀರ್ ಲೇಖಕರನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಮೊದಲನೇದಾಗಿ ನಮಗೆ ಚಾಂದಿನಿ ಅವರಿದ್ದಾರೆ. ಚಾಂದಿನಿ ಅವರು ತಮ್ಮನ್ನು ತಾವು ಟ್ರಾನ್ಸ್ಜೆಂಡರಾಗಿ ಗುರುತಿಸ್ಕೊಳ್ಳೋಕೆ ಇಷ್ಟಪಡ್ತಾರೆ. ಗಂಡು ಹೆಣ್ಣಾಗಿ ಪರಿವರ್ತನೆಗೊಂಡಂಥವ್ರು ಅಂತ ಹೇಳ್ಕೊಂಡಿದ್ದಾರೆ ಅವರು. ಸೊ ಅವರು ಹಲವು ಭಾಷೆಗಳನ್ನು ಮಾತನಾಡಬಲ್ಲರು. ಅವ್ರಿಗೆ ಕನ್ನಡ ಬರುತ್ತೆ, ತೆಲುಗು ಬರುತ್ತೆ, ತಮಿಳು ಬರುತ್ತೆ, ಹಿಂದಿ ಬರುತ್ತೆ ಮತ್ತು ಇಂಗ್ಲೀಷ್ ಬರುತ್ತೆ. ಈ 4 ಭಾಷೆಗಳನ್ನು ಮಾತಾಡಬಲ್ಲರು. ಕನ್ನಡದಲ್ಲಿ ಬರೆಯಬಲ್ಲರು ಕೂಡ. ಸೊ ತೆಲುಗು ತಮಿಳೆಲ್ಲ ಓದಬಲ್ಲರು ಕೂಡ ಅಂತ. ಸೊ ಅವರು ಇವಾಗ ಸದ್ಯಕ್ಕೆ 3 ವೀಲ್ಸ್ ಯುನೈಟೆಡ್ನಲ್ಲಿ ರಿಲೇಷನ್ಶಿಪ್ ಮ್ಯಾನೇಜರಾಗಿ ಕೆಲಸ ಮಾಡ್ತಾ ಇದ್ದಾರೆ ಚಾಂದಿನಿಯವರು. ಅಂದರೆ 3 ವೀಲ್ಸ್ ಅಂತ ತಕ್ಷಣ ಗೊತ್ತಾಗುತ್ತೆ ನಿಮಗೆ, ಆಟೋ ಡ್ರೈವರು. ಅವರ ಸಮಸ್ಯೆಗಳ ಕುರಿತಾದಂಥ ಒಂದು ಸಂಸ್ಥೆ, ಅದರಲ್ಲಿ ಅವರು ರಿಲೇಷನ್ಶಿಪ್ ಮ್ಯಾನೇಜರ್ ಆಗಿ ಮಾಡ್ತಿದ್ದಾರೆ. ಇದಕ್ಕಿಂತ ಮುಂಚೆ ಸಂಗಮದಲ್ಲಿ ಪ್ರೋಗ್ರಾಮ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ದಾರೆ ಅವರು. ಅದು ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯದ ಆರೋಗ್ಯ, ಮಾನವ ಹಕ್ಕುಗಳು ಮತ್ತು HIV ಸೋಂಕಿತರ ಒಳಿತನ್ನು ಕುರಿತಾದಂಥ ಒಂದು ಸಂಸ್ಥೆ. ಅದು ಒಳಿತನ್ನು ಧ್ಯಾನಿಸುವಂತಹ ಒಂದು ಸಂಸ್ಥೆ. ಅದರಲ್ಲಿ ಪ್ರೋಗ್ರಾಮ್ ಮ್ಯಾನೇಜರ್ ಆಗಿ ಕೆಲಸಿದ್ದಾರೆ. ಬಟ್ ಬಹಳ ವಿಶೇಷ ಏನಂದರೆ, ಇವರು ಹಲವಾರು ದೇಶಗಳನ್ನು ಸುತ್ತಿ ಬಂದಂಥವ್ರು. ಭಾಳ ಅಪರೂಪ. ಅಷ್ಟು ದೇಶಗಳನ್ನು ಸಾಫ್ಟ್ವೇರ್ ಇಂಜಿನಿಯರ್ಸೇ ಹೋಗಿರಲ್ಲ ನನ್ನ ಪ್ರಕಾರ. ಇವ್ರು ನೋಡಿ ಇಲ್ಲಿ ಎಲ್ಲೆಲ್ಲ ಹೋಗಿದ್ದಾರೆ ಅಂದರೆ, ಬ್ಯಾಂಕಾಕು, ಮೇರಿಲ್ಯಾಂಡ್ USA, ಜೋಹನ್ಸ್ಬರ್ಗ್ ಸೌತ್ ಆಫ್ರಿಕಾದ್ದು, ನೈರೋಬಿ ಕೆನ್ಯಾದ್ದು, ಶ್ರೀಲಂಕಾ, ಆಮೇಲೆ ನಮ್ಮ ಇಂಡಿಯಾದಲ್ಲಿ ಭೂಪಾಲದಲ್ಲಿ ಮತ್ತು ಬೆಂಗಳೂರಲ್ಲಿ ನಡೆದಂಥ ಸಾಕಷ್ಟು ಸಮಾವೇಶಗಳಲ್ಲಿ ಅವರು ಭಾಗವಹಿಸಿದ್ದಾರೆ. ಜೊತೆಗೆ ಅವರು ಸಾಹಿತ್ಯದ ವಿಷಯದಲ್ಲಿ ಒಂದು ಮನದ ಕಣ್ಣು ಅಂತ ಒಂದು ಕವಿತಾ ಸಂಕಲನವನ್ನು ಬರೆದಿದ್ದಾರೆ ಅವರು. ಸೊ ಆ ಮನದ ಕಣ್ಣಿನ ಹಲವು ಕವಿತೆಗಳು
ಅವ್ರಿಗೆ ಇಟಾಲಿಯನ್ ಭಾಷೆ ಕೂಡ ಟ್ರಾನ್ಸ್ಲೇಟ್ ಆಗಿದೆ. ಅವು ಇಟಾಲಿಯನ್ ಭಾಷೆಗೂ ಟ್ರಾನ್ಸ್ಲೇಟ್ ಆಗಿವೆ, ಅಲ್ಲಿ ಪ್ರಕಟ ಕೂಡ ಆಗಿವೆ, ಇಟಾಲಿಯನ್ ಭಾಷೆಯಲ್ಲಿ ಪ್ರಕಟ ಕೂಡ ಆಗಿದೆ. ಈಗ ಮತ್ತೊಂದು ಕವಿತಾ ಸಂಕಲನದ ಜೊತೆಯಲ್ಲಿ ಅವರು ಸಿದ್ಧವಾಗಿದ್ದಾರೆ. ಅವರು ಜೊತೆಗೆ ನಾಟಕಗಳಲ್ಲಿ ಪಾತ್ರ ವಹಿಸ್ತಾರೆ. ಅವರು ಕಲ್ಕಿ ಎನ್ನುವಂಥ ಒಂದು ನಾಟಕದಲ್ಲಿ ಮುಖ್ಯ ಪಾತ್ರವನ್ನು ಮಾಡಿದಂಥದ್ದು ಚಾಂದಿನಿಯವರು. ಸೊ ಚಾಂದಿನಿಯವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ನಾನು. ಓಕೆ, ಸೊ ಮತ್ತೊಬ್ಬರು ದಾದಾಪೀರ್ ಜೈಮಾನ್. ಇವರು ಎಷ್ಟು ದೇಶಗಳನ್ನು ಸುತ್ತಿದ್ದಾರೆ ಅಂತ ಆಶ್ಚರ್ಯ ಪಡ್ತೀವೋ ಅವರು ಅಷ್ಟು ಪ್ರಶಸ್ತಿಗಳನ್ನು ತಗೊಂಡಿದ್ದಾರೆ. ಒಂದು ಕನ್ನಡದ ಯುವ ಬರಹಗಾರ ಏನೇನು ಪ್ರಶಸ್ತಿಗಳನ್ನು ತಗೊಳ್ಬೋದು ಅವೆಲ್ಲ ಬಂದಾಗ್ಬಿಟ್ಟಿದೆ ಅವರಿಗೆ. ಸೊ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಯುವ ಪುರಸ್ಕಾರ ಬಂದಿದೆ, ಮಾಸ್ತಿ ಪ್ರಶಸ್ತಿ ಬಂದಿದೆ, ಗುಲ್ಬರ್ಗ ರಾಜ್ಯೋತ್ಸವ ಪ್ರಶಸ್ತಿ, ಕುವೆಂಪು ಭಾಷಾ ಭಾರತಿ ಪ್ರಶಸ್ತಿ, ಆಮೇಲೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಡೆಕ್ಕನ್ ಹೆರಾಲ್ಡ್ ಚೇಂಜ್ ಮೇಕರ್ಸ್ನಲ್ಲಿ ಅವರನ್ನು ಗುರುತಿಸಲಾಗಿದೆ, ಒಬ್ಬ ಅತ್ಯುತ್ತಮ ಚೇಂಜ್ ಮೇಕರ್ ಇವರು ಅಂತ. ಮರ ಫೆಲೋಶಿಪ್ ಬಂದಿದೆ. ಇಷ್ಟೆಲ್ಲ ಬಂದಿದೆ ಅವ್ರಿಗೆ. ಒಂದೇ ಬರೆದಿರೋದು 4 ಪುಸ್ತಕಗಳು. ನೀಲಕುರಂಚಿ, ಜಂಕ್ಷನ್ ಪಾಯಿಂಟ್ ಅನ್ನೋದು. ಜಂಕ್ಷನ್ ಪಾಯಿಂಟ್ ಭಾಳ ವಿಶೇಷ, ಯಾಕೆಂದರೆ ಈ ಇದಿರುತ್ತಲ್ಲ, ನಾವು PG ಸೆಂಟರ್ಸ್ ಅಂತ ಹೇಳ್ತೀವಲ್ಲ, ಆ PG ಸೆಂಟರ್ಸ್ನಲ್ಲಿ ಬಂದು ನೆಲೆಸುವಂತಹ ಬೇರೆ ಬೇರೆ ಜನರ ಜೀವನ ಚಿತ್ರಣವನ್ನು ಕಟ್ಕೊಟ್ಟಿದ್ದಾರೆ ಜಂಕ್ಷನ್ ಪಾಯಿಂಟ್ನಲ್ಲಿ. ತುಂಬ ಸೊಗಸಾದ ಪುಸ್ತಕ. ಇತ್ತೀಚೆಗೆ ನಾನೇ ಬಿಡುಗಡೆ ಮಾಡಿ ಮಾತಾಡಿದ್ದೆ ಅದನ್ನು ನೀವು ಓದಬೇಕು ಅಂತ ಹೇಳ್ತೀನಿ. ಇದ್ರ ಜೊತೆಗೆ ಕನ್ನಡಕ್ಕೆ ಮಹತ್ವವಾದಂಥ ಕೃತಿ ಅಂದರೆ ಜೌನ್ಪುರಿ ಖಯಾಲ್ ಅಂತ. ಈ ಜೌನ್ಪುರಿ ಖಯಾಲ್ ರೂಮಿ ಹರೀಶ್ ಅವರ ಆತ್ಮಚರಿತ್ರೆ, ಜೀವನ ಚರಿತ್ರೆ. ಅದನ್ನ ಆತ್ಮಚರಿತ್ರೆ ರೂಪದಲ್ಲಿ ಇವ್ರು ಬರೆದಿದ್ದಾರೆ, ನಿರೂಪಣೆ ಮಾಡಿದ್ದಾರೆ. ರೂಮಿ ಹರೀಶ್ ಯಾಕೆ ಇದಾಗತ್ತೆ ಅಂದರೆ ಅವರು ಟ್ರಾನ್ಸ್ ಮ್ಯಾನ್. ಸೊ ನಿಮಗೆ ಯಾವಾಗಲೂ ಟ್ರಾನ್ಸ್ ವುಮೆನ್ ಅಂತ ಏನು ಹೇಳ್ತೀವೋ ಅದು ನಮಗೆ ಬೇಕಾದಷ್ಟು ಆತ್ಮಚರಿತ್ರೆಗಳು ನಮಗೆ ಸಿಗುತ್ತೆ. ಕನ್ನಡದಲ್ಲಿ ಬೇಕಾದಷ್ಟಿದೆ ನಮಗೆ, ಅದು ಟ್ರಾನ್ಸ್ಲೇಷನ್ ಆಗಿ ಬಂದಿದೆ, ಇಂಗ್ಲೀಷ್ನಲ್ಲೂ ಸಿಗುತ್ತೆ. ಆದರೆ ಟ್ರಾನ್ಸ್ ಮ್ಯಾನ್ ಅಂದರೆ ಹೆಣ್ಣು ಗಂಡಾಗಿ ಪರಿವರ್ತನೆ ಆಗುವಂತಹ ಒಂದು ಇದಿರ್ತಾರಲ್ಲ, ಅವರ ಬಗ್ಗೆ ನಮಗೆ ಸಾಮಾನ್ಯವಾಗಿ ಎಲ್ಲೆಲ್ಲೂ ಸಿಗೋದೇ ಇಲ್ಲ, ಮಾಹಿತಿಯೇ ಸಿಗಲ್ಲ. ಅದನ್ನು ಇವರು ಬರೆದಿದ್ದಾರೆ, ಅದನ್ನು ಜೌನ್ಪುರಿ ಖಯಾಲ ಅಂತ. ಜೊತೆಗೆ ಪರ್ದಾ ಮತ್ತು ಪಾಲಿಗಮಿ ಅನ್ನುವಂಥ ಒಂದು ಇಂಗ್ಲೀಷಿನ ಕಾದಂಬರಿ, ಬಹುಶಃ ನಮ್ಮ ಕರ್ನಾಟಕದ ಪ್ರಪ್ರಥಮ ಏನು ಹೇಳ್ತೀರಾ ಲೇಖಕಿ ಅನ್ನೋ, ಅಂದರೆ ಲೇಖಕಿ ಅಂದರೆ ಕಾದಂಬರಿಕಾರ್ತಿ ಅಂತ ಅನ್ಬೋದು. ಸೊ ಕಾದಂಬರಿಕಾರ್ತಿ ಅಂತ ಗುರುತಿಸ್ಬೇಕಾಗತ್ತೆ ಅನಿಸುತ್ತೆ ಅವ್ರನ್ನ, ಯಾಕೆಂದರೆ 1930 ಬರೆದಿದ್ದಾರೆ ಈ ಕಾದಂಬರಿನವರು. ಓಕೆ, ಇಂಗ್ಲೀಷಲ್ಲಿ ಬರೆದಿದ್ದಾರೆ. ಆದರೆ ಕರ್ನಾಟಕದ ಜಗತ್ತದು, ಸಂಪೂರ್ಣವಾಗಿ ಬೆಂಗಳೂರು ಜಗತ್ತು, ಅದನ್ನು ಇವರು ಅನುವಾದ ಮಾಡಿದ್ದಾರೆ. ಸೊ ಇದಿಷ್ಟು ಅವರ ಪರಿಚಯ. ನನ್ನ ಪರಿಚಯ ಅಂತೂ ನಿಮಗಿದ್ದೇ ಇರುತ್ತೆ, ವಸುಧೇಂದ್ರ. ಸೊ ಎಲ್ಲರಿಗೂ ಒಂದು ಬೇರೆ ಬೇರೆ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಕ್ವೀರ್ ಬದುಕಿನ ಒಂದು ಸವಾಲುಗಳೇನು ಅನ್ನುವಂಥದ್ದನ್ನು ನಾವು ಮಾತಾಡೋಣ ಈ ಚರ್ಚೆಯಲ್ಲಿ ಅಂತಂದು ಹೇಳಿ. ಸೊ ಇದು ಮೊದಲನೇ ಪ್ರಶ್ನೆ ಏನಂತಂದರೆ, ಯಾವುದನ್ನು ನಾವು ಕ್ವೀರ್ ಬರವಣಿಗೆ ಅಂತ ಗುರುತಿಸ್ಬೇಕು? ಇದು ಬಹಳ ಮುಖ್ಯ ಸವಾಲು. ಯಾವುದು ಕ್ವೀರ್ ಬರವಣಿಗೆ ಅಂದರೆ ಯಾವುದು? ಸೊ ಅದನ್ನು ಹೇಗೆ ಗುರುತಿಸ್ಬೇಕು? ಇನ್ನು ಯಾರು ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ. ಸೊ ಅದರಿಂದ ನಮ್ಮ ಆಲೋಚನೆಗಳು, ಪರಿಕಲ್ಪನೆಗಳು ಏನಿದೆ ಆ ವಿಷಯವಾಗಿ ಅನ್ನುವಂಥದ್ದನ್ನು ಮೊದಲು ತಿಳ್ಕೊಳ್ಳೋಣ. ಸೊ ದಾದಾ, ಸೊ ಏನಾದರೂ ಹೇಳ್ತೀಯಾ? ಕ್ವೀರ್ ಬರವಣಿಗೆ ಅಂದರೆ ಯಾವುದನ್ನು ಕ್ವೀರ್ ಬರವಣಿಗೆ ಅಂತ ಕರೆಯೋಕ್ಕೆ ಇಷ್ಟಪಡ್ತೀಯಾ ನೀನು? ಹಲೋ, ಎಲ್ರಿಗೂ ನಮಸ್ಕಾರ. ಸೊ ನನಗನ್ಸುತ್ತೆ ಒಂದು ಅಂದರೆ ಕ್ವಿಯರ್ನ ಒಂದು ಎಟಿಮಾಲಜಿ ನೋಡಿದ್ರೆ ವಿಚಿತ್ರ ಅಂತ ನಾವು ಅಂತೀವಿ. ಅದು ನೋಡಿದ್ರೆ ವಿಚಿತ್ರ, ಅದನ್ನು ತುಂಬ ಕೇಳೋಕ್ಕೆ ಭಯ ಆಗುತ್ತೆ. ಅದನ್ನ ವಿಭಿನ್ನ ಅಂತ ಮಾಡ್ಕೋಬೋದು ಅಥವಾ ಭಿನ್ನ ಸಾಮಾನ್ಯ ಅಂತ ಮಾಡ್ಕೋಬೋದು. ಆದರೆ ಸರ್ ನನಗನ್ಸುತ್ತೆ ಈ ಯಾವುದು ಒಪ್ಪಿತ ಅಂತ ಇದೆಯಲ್ಲ, ಅಂದರೆ ಒಂದು ಅಂದರೆ ಮನುಷ್ಯತ್ವ ಅಂದರೆ ಇದೆ, ಮನುಷ್ಯರು ಅಂದರೆ ಇವರೇ, ಗಂಡು ಹೆಣ್ಣು ಅಷ್ಟೇ ಇರೋದು, ಅಂದರೆ ಕುಟುಂಬ ವ್ಯವಸ್ಥೆ ಅಂದರೆ ಹೀಗೆ ಇರಬೇಕು, ನಾಗರಿಕತೆ ಅಂದರೆ ಇದೆ ಅಂತ ಒಂದಿಷ್ಟು ಒಪ್ಪಿಸಿದ್ದಾರೆ ಅಲ್ವಾ. ಅಂದರೆ ಒಪ್ಪಿಸಿದ್ದಾರೆ ಅಂದರೆ ಯಾರು ಒಪ್ಪಿಸಿದ್ದಾರೆ, ಯಾರಿಗೆ ಒಪ್ಪಿಸಿದ್ದಾರೆ ಅಂತ ಆ ಪ್ರಶ್ನೆಗಳು ಬೇರೆ. ಅಂದರೆ ಈ ಎಲ್ಲವನ್ನ ಇಂಗ್ಲೀಷಲ್ಲಿ ಹೆಟರೋನಾರ್ಮೇಟಿವ್ ಕಾಂಟೆಕ್ಸ್ಟ್ ಅಂತ ನಾವು ಕರಿತೀವಿ. ಅಂದರೆ ಬೈನರಿಯನ್ನು ಒಪ್ಪಿಸುವಂತಹ ಒಂದು ಸಾಮಾನ್ಯವಾಗಿರುವಂತಹ ಒಂದು ಚೌಕಟ್ಟು. ಅಂದರೆ ಆ ಚೌಕಟ್ಟನ್ನು ಮುರಿದು, ಅಂದರೆ ಅಥವಾ ಆ ಚೌಕಟ್ಟಿನ ಆಚೆಗೆ ಅಥವಾ ಆ ಚೌಕಟ್ಟಿನ ಒಳಗಡೆ ಅಥವಾ ಅದಕ್ಕೊಂದು ಚಾಲೆಂಜ್ ಮಾಡುವಂಥ ಒಂದು ಬರವಣಿಗೆ ನಾವು ಕ್ವಿಯರ್ ಸಾಹಿತ್ಯ ಅಂತ ಒಂದು ಲಾರ್ಜರ್ ಕಾಂಟೆಕ್ಸ್ಟಲ್ಲಿ ಹಾಕೋಬೋದು ಅಂತ ನನಗನ್ಸುತ್ತೆ. ಅದರಲ್ಲಿ ಅದಕ್ಕೆ ಸೇರಿದಂತೆ ಈಗ ಅದು ಇನ್ನೊಂದು ಕೇಂದ್ರ ಮತ್ತು ಅಂಚಿನ ಒಂದು ಇದು ಅಂತ ಹೇಳ್ತೀವಿ. ಅದು ಅಂದರೆ ವಿಚ್ ಕ್ಯಾನ್ ಆಲ್ಸೋ
ಕನೆಕ್ಟ್ ಟು ದಲಿತ್ ರೈಟಿಂಗ್ ಅಂದರೆ ಟು ಸರ್ಟನ್ ಎಕ್ಸ್ಟೆಂಟ್ ಅಂತಲೂ ಅನ್ಸುತ್ತೆ. ಸೊ ಯಾವುದು ಒಪ್ಪಿತಕ್ಕೆ ಯಾವುದು ಚಾಲೆಂಜ್ ಮಾಡುತ್ತೋ ಅದು ನಾವು ಕ್ವಿಯರ್ ಅಂತ ಕರಿಬೋದು. ಸೊ ಬಹುತೇಕ ಉತ್ತಮ ಸಾಹಿತ್ಯದ ಉದ್ದೇಶಗಳೆಲ್ಲ ಒಪ್ಪಿತವನ್ನ ಚಾಲೆಂಜ್ ಮಾಡೋಂಥದ್ದೇ ಆಗಿರುತ್ತೆ, ಸವಾಲ್ ಮಾಡೋಂತಾಗುತ್ತೆ. ಸ್ಪೆಸಿಫಿಕ್ ಆಗಿ ಕ್ವೀರ್ ಬರವಣಿಗೆಗೆ ನೀವು ಇಂಥದ್ದನ್ನು ಮಾತ್ರ ನಾನು ಕ್ವೀರ್ ಅಂತ ಗುರುತಿಸ್ತೀನಿ ಅನ್ನೋದಕ್ಕೆ ಹೇಳಿದ್ರೆ, ನನ್ನ ಪ್ರಕಾರ ನೀವು ಹೇಳಿದ್ದೇನೆಂದ್ರೆ ಬೈನರಿಯನ್ನ ಪ್ರಶ್ನೆ ಮಾಡುವ, ಬೈನರಿಯನ್ನ ಪ್ರಶ್ನೆ ಮಾಡಿ ನಮ್ಮ ಯಾವುದು ಏನು ಹೇಳ್ತೀವಿ ನಾವು ಜೆಂಡರ್ ಅಲ್ಲಿ ಬೈನರಿ ಅಷ್ಟೇ, ನಾನು ಗಂಡು ಮತ್ತು ಹೆಣ್ಣು ಬಿಟ್ಟು ಇನ್ಯಾವುದನ್ನು ಗುರುತಿಸಲ್ವಾ ಅನ್ನೋಂಥದ್ದು ಯಾವುದಿರುತ್ತೋ ಅದನ್ನ ಪ್ರಶ್ನೆ ಮಾಡುವಂತಹ, ಅದನ್ನ ನಾವು ಇದು ಮಾಡುವಂತಹ ಒಂದು ಸವಾಲನ್ನು ಮಾಡುವಂತಹ ಒಂದು ಮನೋಭಾವದ ಬರವಣಿಗೆಯನ್ನ ಕ್ವೀರ್ ಸಾಹಿತ್ಯ ಅಂತ ನಾವು ಗುರುತಿಸ್ಬೋದು ಅಂತ. ಸೊ ಅದನ್ನೇ ಮುಂದುವರಿಸಿ ಕೇಳೋದಾದ್ರೆ ಚಾಂದಿನಿ, ನಿಮಗೆ ಇವಾಗ ಈ ಕ್ವೀರ್ ಬರವಣಿಗೆಯನ್ನ ಕ್ವೀರ್ಗಳು ಮಾತ್ರ ಬರಿಬೇಕಾ? ಯಾಕಂದ್ರೆ ಇದು ಬಹಳ ಮುಖ್ಯ ಪ್ರಶ್ನೆ. ಯಾಕಂದ್ರೆ ಇವಾಗ ಸ್ತ್ರೀವಾದಿ ಬರವಣಿಗೆ ಅಂತಂದ್ರೆ ಬರೀ ಸ್ತ್ರೀಯರು ಮಾತ್ರ ಬರೆದಿದ್ದು ಮಾತ್ರ ಸ್ತ್ರೀವಾದಿ ಬರವಣಿಗೆನಾ? ಸೊ ಇದು ಪ್ರಶ್ನೆ ಬರುತ್ತೆ. ಇದು ಎಲ್ಲರೂ ಬರೆದಿದ್ದು ಸ್ತ್ರೀವಾದಿ ಬರವಣಿಗೆ ಆಗಿರೋಕ್ಕೆ ಸಾಧ್ಯ ಇದೆ. ಲೇಖಕ ಒಬ್ಬ ಒಂದು ಸ್ತ್ರೀವಾದ ಕುರಿತು ಬರೆದಂಥ ಒಂದು ಕಾದಂಬರಿ ಅಥವಾ ಒಂದು ಕತೆ ಲೇಖಕಿ ಬರೆದಿದ್ದಕ್ಕಿಂತ ಹೆಚ್ಚು ಸ್ತ್ರೀವಾದಿ ಒಂದು ವಿಜೃಂಭಿಸುವಂಥದ್ದು ಆಗಿರ್ಬೋದು ಅಂತ. ಉದಾಹರಣೆಗೆ ನಾವು ವ್ಯಕ್ತಿತ್ವಗಳನ್ನೇ ಹುಡ್ಕೋದ್ರೆ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಯಾರು ನಿಜವಾದ ಒಬ್ಬ ದೊಡ್ಡ ಸ್ತ್ರೀವಾದಿ ಅಂತಂದರೆ ನನ್ನ ಪ್ರಕಾರ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್. ಅತ್ಯುತ್ತಮವಾದಂಥ ಸ್ತ್ರೀವಾದಿ, ಸ್ತ್ರೀಯರಿಗಾಗಿ ಅಷ್ಟೊಂದು ಹೋರಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಸೊ ಆ ನಿಟ್ಟಿನಲ್ಲಿ ಇಲ್ಲಿ ಯಾವುದನ್ನು ನಾವು ಕ್ವೀರ್ ಅಂತ ಕರಿತೀವಿ? ಬರೀ ಕ್ವೀರ್ ಸಮುದಾಯಕ್ಕೆ ಸೇರಿದವ್ರು ಬರೆದಿದ್ದಷ್ಟೇನಾ ಅಥವಾ ಬೇರೆನಾ ಅಂತ? ವಸು, ಥ್ಯಾಂಕ್ ಯು. ಹಲವಾರು ಪ್ರಶ್ನೆಗಳು ನಿಮ್ಮ ಪ್ರಶ್ನೆನಲ್ಲಿ ನನಗೆ ಬಂದ್ಬಿಡ್ತು. ಯಾಕೆ ಅಂತಂದರೆ ನಿಜವಾಗಿ ನಾನು ನನ್ನನ್ನು ಕ್ವಿಯರ್ ಅಂತ ನಾನು ಗುರುತಿಸ್ಕೊಳ್ಳೋದಿಲ್ಲ. ನನ್ನ ಸಮುದಾಯದಲ್ಲಿ ಕ್ವಿಯರ್ ಅನ್ನೋದು ಕೂಡ ಒಂದು ಭಾಗ. ನಾನು ನನ್ನನ್ನು ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಪರಿವರ್ತನೆ ಆಗಿದ್ರೂ ಸಹ ನನ್ನನ್ನು ನಾನು ಹೆಂಗಸು ಅಂತಲೇ ನಾನು ಪರಿಗಣಿಸ್ಕೊಳ್ಳೋದು ಅದು ನಿಜ. ನನ್ನನ್ನು ಹೆಂಗಸು ಅಂತಲೇ ಹೇಳ್ತೀನಿ. ಯಾಕೆ ಅಂತಂದರೆ ನಾನು ನೋಡಿದ ತಕ್ಷಣ ನನಗೆ ಆಪೋಸಿಟ್ ಸೆಕ್ಸ್ ಇದ್ದಿದ್ದು ನನ್ನ ಅಮ್ಮ, ನನ್ನ ಸ್ನೇಹಿತೆಯರು. ಸೊ ನಾನು ಅವ್ರ ರೀತಿ ಆಗಬೇಕು ಅನ್ನೋದು ನನ್ನ ಬಾಲ್ಯದ ಕನಸಾಗಿರೋದ್ರಿಂದ ನಾನು ಅದೇ ರೀತಿ ನನ್ನ ದೇಹವನ್ನು ಬದಲಾವಣೆ ಮಾಡ್ಕೊಂಡಿದ್ದೀನಿ, ನನ್ನನ್ನು ಹೆಂಗಸೆ ಅಂತ ತಿಳ್ಕೊಂಡಿದ್ದೀನಿ. ನಮ್ಮ ಸಮುದಾಯದಲ್ಲಿ ಹಲವಾರು ಗುರುತಿಸುವಿಕೆಗಳಲ್ಲಿ ಕ್ವಿಯರ್ ಅನ್ನೋದು ಕೂಡ ಒಂದು. ಸೊ ನಾವು ನಮ್ಮಲ್ಲಿ ಅದನ್ನು ನಾವೆಲ್ಲರೂ ಗುರುತಿಸ್ತೀವಿ. ಅವ್ರಿಗೆ ಆದಂಥ ಇಂಡಿಪೆಂಡೆಂಟ್ ಆದಂಥ ಒಪಿನಿಯನ್ ಇರುತ್ತೆ, ಅವರ ಐಡೆಂಟಿಟಿಗೆ ಅದನ್ನೆಲ್ಲವನ್ನು ನಾವು ಗೌರವಿಸ್ತೀವಿ. ಕ್ವಿಯರ್ ಸಾಹಿತ್ಯ ಅಂತ ಅನ್ನುವಾಗ ಮೊದಲು ಬರೋ ಪ್ರಶ್ನೆ ಎಲ್ಲಿದೆ ಕ್ವಿಯರ್ ಸಾಹಿತ್ಯ ಅನ್ನೋದು, ಎಲ್ಲಿದೆ ಅನ್ನೋದು ಪ್ರಶ್ನೆ. ಇತ್ತೀಚಿನ ದಿನಗಳಲ್ಲಿ ನೀವು ಹೇಳುವ ಹಾಗೆ ಇವಾಗ ನಾವು ಒಂದು ಯೂಟ್ಯೂಬ್ ತೆಗೆದಾಗ ನಮ್ಮ ಬಗ್ಗೆ ನೋಡ್ಬೋದು, ಒಂದು ವೆಬ್ಸೈಟಲ್ಲಿ ಹೋದಾಗ ನಮ್ಮ ಬಗ್ಗೆ ಮಾಹಿತಿಗಳನ್ನು ನೋಡ್ಬೋದು. ಅತಿ ಹೆಚ್ಚಾಗಿ ಬರಹಗಳು ಇಂಗ್ಲೀಷ್ನಲ್ಲೇ ಇದ್ದಂಥದ್ದು ನಮ್ಮ ವಿಚಾರವಾಗಿ. ಇತ್ತೀಚಿನ ದಿನಗಳಲ್ಲಿ ಅಂದರೆ ಕಳೆದ ಒಂದು 10 ವರ್ಷಗಳಿಂದ ನಾವು ಜನಗಳ ನಾವೇನು ಮುಖ್ಯವಾಹಿನಿಯಲ್ಲಿ ನಮ್ಮನ್ನು ನಾವು ಗುರುತಿಸ್ಕೊಳ್ತಾ ಇದ್ದೀವಿ, ಬರಿತಾ ಇದ್ದೀವಿ. ಇನ್ನು ಅದು ಹೆಚ್ಚಿನ ರೀತಿಯಾದಂಥ ಅವಕಾಶಗಳು ಸಿಗಬೇಕು, ಹಾಗೆಯೇ ಗುರುತಿಸ್ಬೇಕು, ಸಮುದಾಯವನ್ನು ಗುರುತಿಸ್ಬೇಕು ಸಾಹಿತ್ಯ ರಂಗದಲ್ಲಿ ಅಂತ ಒಂದಾದರೆ, ಇನ್ನೊಂದು ಯಾಕೆ ನಾವು ಮಾತ್ರ ಬರಿಬೇಕು, ಬೇರೆಯವರು ಕೂಡ ಬರಿಬಹುದು. ನಮಗೂ ಬೇರೆಯವ್ರು ಬರೆಯೋಕ್ಕೂ ವ್ಯತ್ಯಾಸಗಳು ಏನಿರುತ್ತೆ ಅಂತಂದರೆ, ಅವರು ಒಂದು ವಿಶಾಲವಾದಂಥ ಸಮುದಾಯವನ್ನು ವಿಶಾಲವಾದ ದೃಷ್ಟಿಕೋನ ಇಟ್ಕೊಂಡು ನೋಡಿಕೊಂಡು ಬರೆಯೋದಿದೆ. ನಾವು ಹೇಗೆ ಬಿಡ್ತೀವಿ ಅಂತಂದರೆ, ನಮ್ಮ ಭಾವನೆಗಳೇನು, ಸಮಸ್ಯೆಗಳೇನು, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿಗಳೇನು, ಪ್ರೀತಿಯಿಂದ ಆಗೋ ಮೋಸಗಳೇನು, ಯಾಕೆ ನಾವು ಪ್ರೀತಿಗೋಸ್ಕರ ಹುಡುಕಾಡ್ತೀವಿ ಅನ್ನೋದನ್ನ ಹೆಚ್ಚು ನಾವು ಬರಿತಾ ಇದ್ದೀವಿ. ಓಕೆನಾ? ಆದರೆ ಜನರಲ್ ಪಬ್ಲಿಕ್ ರೈಟರ್ಸ್ ಏನು ಮಾಡ್ತಾರೆ ಅಂತಂದರೆ, ಸಮುದಾಯಕ್ಕೆ ನಿಜವಾಗ್ಲೂ ಏನು ಬೇಕು, ಏನು ಅವಶ್ಯಕತೆ ಇದೆ, ನಾವು ನೋಡುವಂಥ ದೃಷ್ಟಿಕೋನ ಹೇಗಿರಬೇಕು ಅನ್ನೋದನ್ನ ಅವರು ಬರಿತಾ ಇದ್ದಾರೆ. ಬರವಣಿಗೆ ಅನ್ನೋದು ಯಾರ ಆಸ್ತಿನೂ ಅಲ್ಲ. ನಮಗಿಂತ ಅವರು ಬರೆಯೋದ್ರಲ್ಲಿ ಸಮಾಜ ಬದಲಾವಣೆ ಜಾಸ್ತಿ ಇದೆ. ಓಕೆ. ಸೊ ಅಂದರೆ ಯಾರಾದರೂ ಬರಿಬೋದು ಕ್ವೀರ್ ಸಾಹಿತ್ಯವನ್ನು ಅಂತ ಅನ್ನುವಂಥದ್ದು ಇದು ಬೆಳೆದು ಇವ್ರೇನು ಹೇಳಿದರು, ಅದು ಸಮಾಜದಲ್ಲಿ ಬದಲಾವಣೆ ತರೆಯೋದಕ್ಕಾಗಿ ಬರುವಂಥ ಬರವಣಿಗೆಗಳನ್ನು ಕ್ವೀರ್ ಬರವಣಿಗೆ ಕರೆಸಿದ್ರೆ. ಬಟ್ ಸ್ವಲ್ಪ ನಾನು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತೀನಿ. ನಾನು ಅದು ಹೋಮೋಫೋಬಿಯಾದ ಬರವಣಿಗೆ ಆದ್ರೂ ನಂಗೆ ಅದು ಕ್ವೀರ್ ಬರವಣಿಗೆನೇ ಅನಿಸುತ್ತೆ. ಇವಾಗ ಯಾರೋ ಒಬ್ಬರು ಗೇಯನ್ನು ಮದುವೆ ಆಗಿಬಿಟ್ಟಿದ್ದಾರೆ ಅಂದ್ಕೊಳ್ಳಿ, ಅವಳಿಗೆ ಕೆಟ್ಟ ಭಯ ಇರುತ್ತೆ, ಆ ಗಂಡನ ಕಂಡ್ರೆ ಭಯ, ಇವನು ಗೇ ಅಂತ ಭಯ ಆಯಿತು. ತನ್ನ ಭಯವನ್ನು ವ್ಯಕ್ತಪಡಿಸುವ ಒಂದು ಕತೆ ಬರೆದ್ರು ಅಂದ್ಕೊಳ್ಳಿ,
ಅದು ಕೂಡ ನನ್ನ ಪ್ರಕಾರ ಕ್ವೀರ್ ಬರವಣಿಗೆಯೇ ಆಗುತ್ತೆ. ಅದೇನು ಬೇರೆ ಅಲ್ಲ. ಅದನ್ನು ಕೂಡ ನಾವು ಇದು ಮಾಡ್ಕೊಳ್ಬೋದು ನಮ್ಮದೇ ಸಾಹಿತ್ಯ. ಯಾಕೆಂದರೆ ಅದು ಒಂದು ಫೇಸ್, ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯವಾದ್ದರಿಂದ ಅದು ಕೂಡ ಒಂದು ಕ್ವೀರ್ ಬರವಣಿಗೆಯೇ ಆಗುತ್ತೆ ಅಂತ. ಯಾಕೆಂದರೆ ನಾವು ಸಾಕಷ್ಟು ನಮ್ಮ ಹಿರಿಯ ತಲೆಮಾರಿನಲ್ಲಿ ಅವರ ಒಂದು ನಂಬಿಕೆಗಳು ತಪ್ಪಿರ್ಬೋದು. ಶಿವರಾಮ್ ಕಾರಂತರಾಗಲಿ ಅಥವಾ ಇವರಾಗಲಿ, ಅವರ ಅಂಡರ್ಸ್ಟ್ಯಾಂಡಿಂಗ್ ಆ ಕಾಲದಲ್ಲಿ ಏನಿತ್ತು ಅದನ್ನು ಅವರು ಬರೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂದ್ರೆ ಆ ಭಾಗಗಳನ್ನು ಕೂಡ ನಾನು ಕ್ವೀರ್ ಸಂಬಂಧಿ ಲಿಟ್ರೇಚರ್ ಅಂತ ಪರಿಗಣಿಸೋದಕ್ಕೆ ಇಷ್ಟಪಡ್ತೀನಿ. ಇವೆಲ್ಲವೂ ನಮ್ಮ ಕ್ವೀರ್ಗೆ ಹೊಂದಾಣಿಕೆ ಆಯ್ತು. ಮತ್ತು ಮೊನ್ನೆ ನಾವು ಶಾಂತಿ ಅಪ್ಪಣ್ಣ ಅವ್ರದ್ದು ಕತೆ ಮಾತಾಡಬೇಕಲ್ಲ, ಅದು ನಮ್ಮ ದೃಷ್ಟಿಯಿಂದ ಅದು ಸರಿಯಲ್ಲದೆ ಇರ್ಬೋದು, ಆದರೆ ಸ್ಟಿಲ್ ಇಟ್ ಇಸ್ ಎ ಕ್ವೀರ್ ರೈಟಿಂಗ್ ಆ್ಯಕ್ಚುಲಿ. ಸೊ ನಮಗಾಗಿ ಮಿಡಿಯುವಂಥವ್ರು ಯಾರು ಬರೆದ್ರೂ ಕ್ವೀರ್ ರೈಟಿಂಗು, ಅಥವಾ ನಾವೇ ಬರೆದ್ರಂತೂ ಇವ್ರು ಹೇಳಿದಂತೆ ಅಥೆಂಟಿಸಿಟಿ ಜಾಸ್ತಿ ಇರುತ್ತೆ ಅನ್ನುವ ಕಾರಣಕ್ಕೆ ಮುಖ್ಯ ಆಗುತ್ತೆ ಅಂತ. ಸರ್, ಅಲ್ಲಿ ನಂದು ಇನ್ನೊಂದು ಪಾಯಿಂಟ್ ಇದೆ. ಅಂದರೆ ಈವನ್ ಅವರು ಕ್ವಿಯರು ಅಥವಾ ಅದು ಕ್ವಿಯರ್ ಆಗಿದ್ರು ಅಥವಾ ಹೊರಗಡೆ ಗುರುತಿಸ್ಕೊಳ್ತಾರೆ ಧೈರ್ಯವಾಗಿ ಅಂದರೆ ಕ್ವಿಯರ್ ಅಂತ, ಅದೇನೇ ಆಗಿದ್ರು ಸರ್, ಇವಾಗ ಒಂದು ಸಾಹಿತ್ಯದ ಒಂದು ಭಾಗನೇ ಶೋಧ. ಅಂದರೆ ನಾನೇನು ಅಥವಾ ಆ ಶೋಧದ ಪಾಯಿಂಟ್ ಇಟ್ಕೊಂಡು ಇವಾಗ ಅಂದರೆ ಕನ್ನಡ ಕಥೆಗಳಲ್ಲಿ ಈಗ ಹೇಮಾ ಪಟ್ಟಣ ಶೆಟ್ಟಿ ಮ್ಯಾಮ್ ಇದ್ರು, ಅವ್ರದ್ದೊಂದು ಕಥೆ ಇದೆ. ಇವಾಗ ಅಂದರೆ ಮುಸ್ತಫಾ ಅವ್ರ ಕಥೆಗಳಿದೆ, ರಶೀದ್ ಅವ್ರ ಕಥೆಗಳಿದೆ, ಮುದಿರಾಜ್ ಕಥೆಗಳಿದೆ. ತುಂಬಾ ಹಿಂದೆ ಇವ್ರು ಕೂಡ ಬರೆದಿದ್ರು. ನಮ್ಮ ಮಿತ್ರ ವೆಂಕಟರಾಜಂದು ಹೂವಿನ ಪೂಜೆ ಅಂತ ಒಂದು ಕಥೆ ಇದೆ. ಬಟ್ ಇವೆಲ್ಲ ಏನಂದ್ರೆ ಧನಾತ್ಮಕವಾಗಿರುವಂತದ್ದು. ಸೊ ನಾ ಹೇಳ್ತಾ ಇರೋದು ಋಣಾತ್ಮಕವಾಗಿರೋದು ಕೂಡ ಕ್ವೀರ್ ಸಾಹಿತ್ಯವೇ ಅಂತ. ಓಕೆ, ಸೊ ಅದನ್ನು ಕೂಡ ನಾವು ಪರಿಗಣಿಸೋಣ, ತಪ್ಪೇನಿಲ್ಲ ಅದರಲ್ಲಿ ಅನ್ನುವಂಥದ್ದು ನಾ ಹೇಳ್ತೀನಿ. ಯಾಕೆಂದ್ರೆ ಹೆಚ್ಚು ಜನ ಒಳಗೊಂಡಾಗ ಅವರಿಗೂ ಒಂದು ರೀತಿಯಲ್ಲಿ ಅರ್ಥ ಆಗುತ್ತೆ ಅದು ಏನು ಅನ್ನುವಂಥದ್ದು ಅಂತ. ಆದರೆ ಇಲ್ಲಿ ಮತ್ತೊಂದು ಪ್ರಶ್ನೆ ಬರುತ್ತೆ ಅಂತಂದರೆ, ಕನ್ನಡದ ಮುಖ್ಯ ಕ್ವೀರ್ ಕೃತಿಗಳು ಯಾವುವು? ನಾವು ಕನ್ನಡದಲ್ಲಿ ಏನು ಓದಿದ್ದೀವಿ ಅದು ಅಂತ ಮೇಡಮ್ ಆಗಲೇ ಹೇಳಿದ್ರು. ತುಂಬ ಕಡಿಮೆ, ಇಲ್ಲವೇ ಇಲ್ಲ, ಈ 10 ವರ್ಷಗಳಲ್ಲಷ್ಟೇ ನಾವು ಗಮನಿಸ್ತಾ ಇರೋದು ಅನ್ನೋಂಥದ್ದು. ಅದು ಕತೆ ಆಗಿರಲಿ ಅಥವಾ ಕಾವ್ಯ ಆಗಿರಲಿ ಅಥವಾ ಯಾವುದೇ ರೀತಿ ಆಗಲಿ, ಸೊ ವಚನಗಳಾಗಿರಲಿ, ಎಲ್ಲೋ ಒಂದು ಕಡೆಗೆ ಕ್ವೀರ್ನೆಸ್ ಇದ್ದೇ ಇರುತ್ತಲ್ಲ. ನೀವು ಗುರುತಿಸುವಂತೆ ನಿಮಗೆ ಒಂದು ಕನ್ನಡದ ಒಂದು ಇದು ಬಂದಿದೆಯಾ? ಹೇಗನ್ಸುತ್ತೆ? ಯಾವ ಥರದ ಪುಸ್ತಕಗಳು ನಿಮ್ಮ ಕಣ್ಣಿಗೆ ಕ್ವೀರ್ ಅನ್ನೋ ರೀತಿ ಕಾಣಿಸ್ತು ಅನ್ನುವಂಥದ್ದು? ಚಾಂದಿನಿಯವರು. ತುಂಬಾ ಕಮ್ಮಿ ಪುಸ್ತಕಗಳು ನಮ್ಮಲ್ಲಿ ಇರುವಂಥದ್ದು. ರೇವತಿ ಬರೆದಿರುವಂಥ ಬದುಕು ಬಯಲಾಗಿರ್ಬೋದು, ಅಕ್ಕೈದಿರ್ಬೋದು, ನಾನು ಅವನಲ್ಲ ಅವಳು ಇರ್ಬೋದು, ಈ ಥರ ತುಂಬ ನಾನು ಬರೆದಿರುವಂಥ ಮನದ ಕಣ್ಣು ಇರ್ಬೋದು. ಒಂದು 2 ರೀತಿಯಾದಂಥ ವಿಷಯಗಳಿದೆ. ಒಂದು ಇಂಗ್ಲೀಷನ್ನು ಮಾತಾಡುವಂಥವ್ರು, ಇಂಗ್ಲೀಷ್ ಪುಸ್ತಕವನ್ನು ಓದಿ ಅರ್ಥ ಮಾಡ್ಕೊಳ್ಳುವಂಥವ್ರು, ಹಾಗೆಯೇ ಲೋಕಲ್ ಲ್ಯಾಂಗ್ವೇಜಲ್ಲಿ ಇರುವಂಥ ಲಭ್ಯತೆ ಇರುವಂಥ ಪುಸ್ತಕಗಳು, ಅದನ್ನು ಓದಿ ಅರ್ಥ ಮಾಡ್ಕೊಳ್ಳೋರು ಅಂತ. ಈ ರೀತಿಯಾಗಿ ನೋಡಿದಾಗ ಕನ್ನಡದಲ್ಲಿ ತುಂಬ ಕಮ್ಮಿ ಪುಸ್ತಕಗಳು ನಮಗೆ ಲಭ್ಯ ಇದೆ. ಅದನ್ನು ಮೋಹನ ಸ್ವಾಮಿ ಇರ್ಬೋದು, ಈ ಥರ. ಸೊ ಅದನ್ನು ಬಿಟ್ಟರೆ ತುಂಬ ಪುಸ್ತಕಗಳಿದೆ, ಅದನ್ನ ನಾವು ಓದ್ಲಿಕ್ಕೆ ಆಗೋದಿಲ್ಲ. ಬೇರೆ ಭಾಷೆ, ಅದು ಇಂಗ್ಲಿಷಲ್ಲೇ ಇದೆ ಸಾಮಾನ್ಯವಾಗಿ. ಇಲ್ಲ, ಸಾಮಾನ್ಯವಾಗಿ ಇಂಗ್ಲಿಷಲ್ಲೇ ಇದೆ. ಕನ್ನಡದಲ್ಲಿ ನಮ್ಗೆ ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ, ಅನುವಾದ ಕೂಡ ಇಲ್ಲ. ಓಕೆನಾ? ಸೊ ಲಭ್ಯತೆ ಇರುವಂಥದ್ದು ಕನ್ನಡದಲ್ಲಿ ಬರೆದಿರುವಂತಹ ಪುಸ್ತಕಗಳು, ಅದು ಹೆಚ್ಚಾಗಿ ಅದನ್ನ ಪ್ರಭಾವ ಬೀರುವಂಥದ್ದಿರ್ಬೋದು ಅಥವಾ ಕವರ್ ಮಾಡಿರುವಂಥದ್ದಿರ್ಬೋದು. ಯಾರು ಟ್ರಾನ್ಸ್ ಮಹಿಳೆ ಅಂತ ಗುರುತಿಸ್ಕೊಳ್ತಾ ಇದ್ದಾರೋ ಅವ್ರ ಬಗ್ಗೆ ಆಟೋಬಯೋಗ್ರಫಿ ಇರುವಂಥ ಪುಸ್ತಕಗಳೇ ಇವತ್ತು ನಮ್ಮ ಹತ್ರ ಇರುವಂಥದ್ದು. ಸೊ ಅದೇ ನಾನು ಇವತ್ತು ಬೆಳಗ್ಗೆ ಒಂದಿಷ್ಟು ಪಟ್ಟಿ ಮಾಡ್ತಾ ಇದ್ದೆ, ಅಂದರೆ ಯಾವ್ಯಾವ ಅಂದರೆ ಬೇರೆ ಪ್ರಕಾರಗಳಲ್ಲಿ ಅಂತ. ಅಂದರೆ ಕನ್ನಡದ ಮಟ್ಟಕ್ಕೆ ತುಂಬ ಆತ್ಮಕಥೆಗಳ ಒಂದು ಫಸಲು ಚೆನ್ನಾಗಿದೆ. ಈಗ ಚಾಂದ್ನಿ ಅವ್ರು ಹೇಳ್ತಾ ಇದ್ರು, ಅಂದರೆ ಅಕ್ಕಯ್ಯವರ ಆತ್ಮಕಥೆ ಇದೆ, ರೂಮಿ ಅವರ ಆತ್ಮಕಥೆ ಇದೆ, ಆಮೇಲೆ ಲಿವಿಂಗ್ ಸ್ಮೈಲ್ ವಿದ್ಯಾ ಅವರ ಆತ್ಮಕಥೆ ಇದೆ, ಆಮೇಲೆ ರೇವತಿ ಇವರ ಆತ್ಮಕಥೆ ಇದೆ. ಆಮೇಲೆ ಮುಖ್ಯವಾಗಿ ಇವತ್ತು ಅಂದರೆ ಕವಿತೆಗಳನ್ನ ಬರಿತಾ ಇದ್ದಾರೆ, ಆದರೆ ಒಂದಿಷ್ಟು ಪ್ರಕಟ ಆಗ್ತಾ ಇಲ್ಲ. ಈಗ ಚಾಂದ್ನಿ ಅವ್ರದ್ದು ಸಂಕಲನ ಇದೆ, ರೂಮಿ ಅವ್ರದ್ದು ಮೊನ್ನೆ ಬಂತು ಆಚಾಚಿದ ಕೈಗಳು ಅಂತ ಒಂದು ಕವನ ಸಂಕಲನ ಬಂತು. ನನ್ನಷ್ಟು ಕವಿತೆಗಳಿದೆ, ಆದರೆ ಇನ್ನೂ ಅಂದರೆ ಪ್ರಕಟ ಆಗಿಲ್ಲ. ಆಮೇಲೆ ಅಫ್ಕೋರ್ಸ್ ಮೋಹನ ಸ್ವಾಮಿ ಕೃತಿ ಕನ್ನಡದ ಅಂದರೆ ಕನ್ನಡದಲ್ಲಿ ಅಂದರೆ ಮೊದಲನೇ ಬಾರಿಗೆ ಎಲ್ಲರಿಗೂ ಒಂದು ಆತ್ಮವಿಶ್ವಾಸವನ್ನು ಕೊಟ್ಟಂತಹ ಒಂದು ಕೃತಿ. ಅಂದರೆ ಅದನ್ನು ನಾವು ಮೊದಲೇ ರಿಜಿಸ್ಟರ್ ಮಾಡಲೇಬೇಕು ಅನ್ನಂಗೆ ಅನ್ಸುತ್ತೆ. ಆಮೇಲೆ ಸುಶಾಂತ್ ಕೋಟ್ಯಾನ ಅವ್ರದ್ದು ದೀಪವಿರದ
ದಾರಿಯಲ್ಲಿ ದೀಪವರದ ಕಾದಂಬರಿ ದಾರಿಯಲ್ಲಿ. ಬಂತು. ಆಮೇಲೆ ಅನುವಾದದಲ್ಲಿ ಅಂದ್ರೆ ಚಂದನೆ ಪ್ರಕಟಿಸಿರುವಂತ ಸಚಿನ್ ಅವರ ಅವ್ರದ್ದು ಕೋಬಾಲ್ಟ್ ಬ್ಲೂ ಬಂತು. ಆಮೇಲೆ ಕಾವ್ಯ ಕಡಿಮೆ ಅವ್ರದ್ದು ಒಂದು ಕಾದಂಬರಿ ಇದೆ. ಆಮೇಲೆ ಉಮೇಶ್ ದೇಸಾಯಿ ಅವರು ಅವ್ರದೊಂದು ಭಿನ್ನ ಅಂತ ಕಾದಂಬರಿ ಇದೆ ಸರ್. ಇದರ ಆಚೆಗೆ ಇದನ್ನ ಒಂದು ಕಾದಂಬರಿ ಪ್ರಕಾರದಲ್ಲಿ ಅಥವಾ ಒಂದು ಔಟ್ ಅಂಡ್ ಔಟ್ ಸಂಕಲನ ಪ್ರಕಾರದಲ್ಲಿ ಅಂತಿದೆ. ಆಮೇಲೆ ಎಷ್ಟೊಂದು ಕಥೆಗಳಲ್ಲಿ ಎಷ್ಟೊಂದು ಆಮೇಲೆ ಎಲ್ಲ ಲೇಖಕರು ಚಾಂದ್ನಿ ಹೇಳ್ದಂಗೆ ಇವಾಗ ಅದೇ ಅವಾಗ ಹೇಳ್ತಾ ಇದ್ನಲ್ಲ, ಮುಸ್ತಫಾ ಅವ್ರದ್ದಿದೆ, ಆಮೇಲೆ ದತ್ತಾತ್ರಿ ಸರ್ ಅವ್ರದೊಂದು ಕಥೆ ಇದೆ, ಕಾವ್ಯ ಬರೆದಿದ್ದಾರೆ, ರಶೀದ್ ಸರ್ದಿದೆ, ಮುದಿರಾಜ್ದಿದೆ, ಶರಣ್ ಬಸವಗುರ್ದಿನೇ ಇದೆ, ವಸ್ತಾರೆ ಸರ್ ಅವರಿದೆ. ಸೊ ಎಲ್ಲರೂ ಅಟ್ಲೀಸ್ಟ್ ಅಂದ್ರೆ ಕ್ವಿಯರ್ ಹೌದು ಅಲ್ವೋ, ಹುಡುಕಾಟನೋ ಶೋಧನೋ ಅದು ಬೇರೆ ಪ್ರಶ್ನೆ ಇರ್ಬೋದು. ಆದರೆ ಆ ವಸ್ತುಗೆ ಅಂದರೆ ಒಂದು ಕ್ವಿಯರ್ ಸಂವೇದನೆಗೆ, ಕ್ವಿಯರ್ ಅಸ್ಮಿತೆಗೆ, ಕ್ವಿಯರ್ ಚಳುವಳಿಗೆ ಅವ್ರು ಸ್ಪಂದಿಸ್ತಾ ಇದ್ದಾರೆ. ಅಂದರೆ ದೇ ರೆಸ್ಪಾಂಡಿಂಗ್ ಟು ದ ಐಡಿಯಾ ಆಫ್ ಕ್ವಿಯರ್ ಲಿಟ್ರೇಚರ್ ಅಂತ ನಂಗಂತೂ ಅನ್ಸುತ್ತೆ ಸರ್. ಕರೆಕ್ಟ್. ನಾಟಕದಲ್ಲೂ ಎಷ್ಟೊಂದು ನಾಟಕ ಬಹಳ ಮುಖ್ಯ. ನಾಟಕ ಆಗಿದೆ. ಮುಂದೊಂದು ಪ್ರಶ್ನೆ ಇದೆ, ನಾಟಕದ ಜೊತೆಯಲ್ಲೂ ಇದಿದೆ ನಂಗೆ. ನಾಟಕ ಮತ್ತು ಸಿನಿಮಾ ರಂಗಗಳನ್ನು ಅದನ್ನೇ ತಗೊಂಡ್ಬಿಡೋಣ ಇಮಿಡಿಯೇಟ್. ನಾಟಕ ಮತ್ತು ಸಿನಿಮಾ ತಗೊಂಡ್ರೆ ಅಲ್ಲಿ ಹೇಗೆ ಪ್ರೆಸೆಂಟ್ ಆಗಿದೆ ಅನ್ಸುತ್ತೆ ದಾದಾ ನಿಂಗೆ? ಸರ್ ಅಂದರೆ ಇವಾಗ ನಾನು ಅಲ್ಲೊಂದಿಷ್ಟು ಪಟ್ಟಿ ಮಾಡ್ಕೊಂಡು ಬಂದಿದ್ದೀನಿ ಹೇಳ್ತೀನಿ. ಅಂದರೆ ಈಗ ನಾವು ಹೇಳ್ತೀವಲ್ವಾ, ಈಗ ಕಾವ್ಯೇಶು ನಾಟಕಂ ರಮ್ಯಂ ಅಂತ. ಅಂದರೆ ಜನರಿಗೆ ಒಂದು ಮಾಹಿತಿಯ ಮಟ್ಟದಲ್ಲೂ ಒಂದು ನುವಾನ್ಸ್ಗಳ ಮಟ್ಟದಲ್ಲೂ ಸೂಕ್ಷ್ಮಗಳ ಮಟ್ಟದಲ್ಲೂ ಅಂದರೆ ಒಂದು ನಾಟಕ ರಂಗ ಅಥವಾ ರಂಗಭೂಮಿ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ. ಈಗ ಅದು ಈಗ ಶರಣ್ಯ ರಾಮ್ ಪ್ರಕಾಶ್ ಅವರ ತುಂಬ ಸೆಲೆಬ್ರೇಟೆಡ್ ಪ್ಲೇ ಅಕ್ಷಯಾಂಬರ ಇರ್ಬೋದು, ಮೊನ್ನೆ ಪ್ರಾಜೆಕ್ಟ್ ಡಾರ್ಲಿಂಗ್ ಇರ್ಬೋದು. ಆಮೇಲೆ ಅವರೊಂದು ಟ್ರಾನ್ಸ್ ವಿಮೆನ್ನೇ ಹಾಕೊಂಡು ನವ ಅಂತ ಒಂದು ಇದು ಮಾಡೋದು, ತುಂಬ ಅವಾರ್ಡ್ಸ್ಗಳು ಬಂತು. ಆಮೇಲೆ ಚಾಂದಿನಿ ಅವ್ರದ್ದು ಈಗ ತುಂಬ ಸೆಲೆಬ್ರೇಟೆಡ್ ಪ್ಲೇ ಅಂದರೆ ತಲ್ಕಿ ಆಗಿರ್ಬೋದು. ರೀಸೆಂಟಾಗಿ ಒಂದು ಕಳೆದು ಹೋದ ಹಾಡು ಆಯಿತು. ಆಮೇಲೆ ನಾನೇ ಒಂದು ಅಂದರೆ ಡಿವೈಸ್ ಅಂಡ್ ಡೈರೆಕ್ಟ್ ಮಾಡಿದ ಬಿಕ್ಕಟ್ಟು ನಾಟಕ ಆಯಿತು. ಸೊ ಆಮೇಲೆ ಕಾರ್ತಿಕ್ ಹೆಬ್ಬಾರ್ದು ಅಮ್ಮ ಮತ್ತು ಸುಹೇಲ್ ಬಂತು, ವೆಂಕಟೇಶ್ ಪ್ರಸಾದ್ ಮಾಡಿದ್ದಾರೆ. ಸೊ ಈ ಎಲ್ಲ ನಾಟಕ, ಆಮೇಲೆ ಮೋಹನ ಸ್ವಾಮಿ ಎಷ್ಟೊಂದು ಶೋಗಳಾಗಿದೆ. ಸೊ ಇವೆಲ್ಲವೂ ಒಂದು ನಾಟಕ ಸಾಕಷ್ಟು ಮಿಡಿದಿದೆ. ಕನ್ನಡ ಸಾಹಿತ್ಯದ ನಾಟಕ ಕ್ಷೇತ್ರ ಸಾಕಷ್ಟು ಕ್ವೀರ್ ವಿಷಯ ಕುರಿತು ಸಾಕಷ್ಟು ನಾಟಕಗಳನ್ನು ತಂದಿದೆ. ಅದು ಸಿನಿಮಾದಲ್ಲಿ ಹಿಂಗಿದೆ ಅನ್ಸುತ್ತಾ? ಸಿನಿಮಾ ಮೇಡಮ್ ಹೇಳಿ ಅದು ಚಾಂದ್ನಿ ಅವರೇ. ಸರ್, ಸಿನಿಮಾದಲ್ಲಿ ಹೇಗೆ ಅಂದ್ರೆ ನಮಗೆ ಅವಕಾಶಗಳಿಲ್ಲ, ಸಮುದಾಯಕ್ಕೆ ಅವಕಾಶಗಳಿಲ್ಲ. ನಾನು 2 ಸಿನಿಮಾವನ್ನ ಮಾಡಿದೆ. ಒಂದು ಅವಾರ್ಡ್ ತನಕ ಹೋಗಿತ್ತು, ವೀಲ್ ಚೇರ್ ರೋಮಿಯೋ ಅಂತ ಹೇಳಿ, ಒಂದು ಒಳ್ಳೆ ಪಾತ್ರ. ಅದಾದ್ಮೇಲೆ ಯಾವುದೇ ರೀತಿಯಾದಂಥ ಅವಕಾಶಗಳಿಲ್ಲ. ಸಮುದಾಯವನ್ನು ತೋರಿಸುವಾಗ ಗಂಡಸರು ವೇಷ ಹಾಕೊಂಡು ಮಾಡೋದಿದೆ, ನಾನು ತಪ್ಪು ಅಂತ ಹೇಳ್ತಿಲ್ಲ. ಒಂದು ನಟನಾಗಿ ಅವನ ಪ್ರತಿಭೆಯನ್ನು ತೋರಿಸೋದಿದೆ. ಆದರೆ ನೀವು ಯಾವುದೇ ಕಾಮಿಡಿ ಶೋ ತಗೊಳ್ಳಿ, ಯಾವುದೇ ಒಂದು ಸಿನಿಮಾದಲ್ಲಿ ಸೀನ್ ಮಾಡುವಾಗ ಆ ಮ್ಯೂಸಿಕ್ಕು, ಆ ಚಪ್ಪಾಳೆ ಬಡಿಯೋದು, ಇದನ್ನಷ್ಟೇ ತೋರಿಸ್ತಾರೆ ಹೊರತು ಸಮುದಾಯವಾಗಿ ನಮ್ಮ ಇಶ್ಯೂಗಳು ಬೇರೆ ಬೇರೆ ಇದೆ, ತುಂಬ ವಿಷಯಗಳಿದೆ, ಅದನ್ನು ಯಾರೂ ಸಹ ಕವರ್ ಮಾಡೋದಿಲ್ಲ. ನಮ್ಮನ್ನ ಒಂದು ಎಂಟರ್ಟೈನ್ಮೆಂಟ್ ಆಗಿ ನೋಡ್ತಾರೆ ಹೊರತು ಒಂದು ಸೀರಿಯಸ್ ಆಗಿ ಒಂದು ಪಾತ್ರ ಕೊಟ್ಟು ಮಾಡಿಸ್ಬೇಕು ಅಂತ ಯಾರಿಗೂ ಅನ್ನಿಸ್ಲೇ ಇಲ್ಲ. ಬಟ್ ಕೆಲವು ಎಕ್ಸೆಪ್ಷನ್ಸ್ ಇದೆ ಅಲ್ವಾ? ನಾನು ಅವನೆಲ್ಲ ಅವಳನ್ನೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು, ತೋರಿಸಿದ್ರಲ್ವಾ? ಒಂದು ಸಿನಿಮಾವನ್ನ ನೋಡಿ ನಾವು ಡಿಸೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಆ ಪಾತ್ರ ಆಗಿತ್ತು, ಆ ಕತೆ ಆಗಿತ್ತು, ಅಲ್ಲಿ ಬಳಸ್ಕೊಂಡ್ರು. ಬಟ್ ನೀವು ಒಂದು ಸಿನಿಮಾ ಬಂತು ಅಷ್ಟೇ, ತುಂಬಾ ಬದಲಾವಣೆಯನ್ನ ಸಮಾಜದಲ್ಲಿ ತಂತು ಆ ಸಿನಿಮಾ ನಮ್ಗೆ. ಸೊ ಆದ್ರೆ ನೀವು ಇನ್ನು 99% ಇದೆಯಲ್ಲ, ಇಲ್ಲಿ ಹೆಚ್ಚು ನಮ್ಮನ್ನ ಬಳಸುವಂಥದ್ದು ಕಾಮಿಡಿಗೆ, ಗೇಲಿ ಮಾಡ್ಲಿಕ್ಕೆ, ಎದುರಿಸ್ಲಿಕ್ಕೆ, ಇದು ಹೋಗ್ಬೇಕು, ಮುಖ್ಯವಾಗಿ ನಾಟಕ ತೆರೆದುಕೊಂಡಷ್ಟು ಕನ್ನಡ ಸಿನಿಮಾ ರಂಗ ಕ್ವೀರ್ ಇದಕ್ಕೆ ಬದುಕಿಗೆ ತೆರೆದುಕೊಂಡಿಲ್ಲ. ಅದನ್ನು ಗೇಲಿ ಮಾಡೋದಕ್ಕಷ್ಟೇ ಉಳಿಸ್ಕೊಂಡಿದೆ, ಆದ್ರೆ ಗಂಭೀರವಾಗಿ ಅದನ್ನ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇಲ್ಲ ಅನ್ನುವಂಥದ್ದನ್ನ ನಾವು ಗುರುತಿಸ್ತಾ ಇದ್ದೀವಿ. ನಾಟಕದ ಬಗ್ಗೆ ನಂದು ಒಂದು ಮಾತು ಸರ್, ಇಲ್ಲಿ ತನಕನೂ ಕೂಡ ನಮ್ಮ ಇಶ್ಯೂ ಬಗ್ಗೆ ತುಂಬಾ ಜನ ನಾಟಕ ಮಾಡಿದ್ದಾರೆ. ಸಮುದಾಯದ ವಿಷಯವನ್ನ ಕುರಿತು ಅದರ ವಿಷಯಗಳನ್ನ ತಗೊಂಡು ನಾಟಕಗಳನ್ನ ಮಾಡಿದ್ದಾರೆ. ಆದ್ರೆ ಸಮುದಾಯವಾಗಿನೇ ನಾವು ಶುರು ಮಾಡಿದ್ದೀವಿ ನಾಟಕಗಳನ್ನ. ಅವಕಾಶ ಸಿಕ್ತು. ಯಾಕೆ ಅಂತಂದ್ರೆ ನಾವು ಸಮಾಜದ ಒಟ್ಟಿಗೆ ಮಾತನಾಡುವಾಗ, ಒಂದು ನಾಟಕ ಮಾಡುವಾಗ ಮೊದಲು ಎಲ್ಲರೂ ಕೂಡ ಆಶ್ಚರ್ಯವಾಗಿ ನೋಡಿದ್ರು. ಯಾಕೆಂದ್ರೆ ಸಮಾಜದಲ್ಲಿರುವಂಥ ಜನ ನೋಡೋದು ನಮ್ಮನ್ನ 2 ರೀತಿ ಪ್ರತಿದಿನ. ಭಿಕ್ಷಾಟನೆ ಅಥವಾ ಲೈಂಗಿಕ ವೃತ್ತಿ, ಇದೆರಡನ್ನೇ. ಇವಾಗ ಸಿಗ್ನಲ್ ಅಲ್ಲಿ ನಿಂತ್ಕೊಂಡ್ರು ನಮ್ಮವ್ರು ಕಾಣ್ತೀವಿ, ಮೆಜೆಸ್ಟಿಕ್ ಹೋದ್ರು ನಮ್ಮವ್ರು ಕಾಣ್ತೀವಿ. ಅವರೆಲ್ಲರೂ ಡಿಸೈಡ್ ಮಾಡಿದ್ದಾರೆ, ಓ ಇವ್ರು ಇದಕ್ಕೆ ಲಾಯಕು ಅಂತ. ಈ ನಾಟಕ ಅನ್ನೋದನ್ನ ಯಾವಾಗ ನಾವು
21 ಶುರು ಮಾಡಿದ್ವು, ನಮಗೆ ಹಲವಾರು ರೀತಿಯಾದಂಥ ಅನುಭವಗಳಾಯ್ತು. ಆಯ್ತು. ಆಯ್ತು ಏನು ಅಂತಂದ್ರೆ ಜನಗಳು ನಮ್ಮನ್ನ ಒಪ್ಕೊಳ್ತಾ ಇದ್ದಾರೆ, ಜನಗಳ ದೃಷ್ಟಿಕೋನ ಬದಲಾಗ್ತಾ ಇದೆ. ಹೌದು, ಈ ಸಮುದಾಯಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಟ್ರೆ ನಿಜವಾಗ್ಲೂ ಕೂಡ ಅವರು ಸಮಾಜದ ಮುಖ್ಯವಾಹಿನಿನಲ್ಲಿ ಘನತೆ ಗೌರವದಿಂದ ಬದುಕಬಹುದು. ಹಾಗೇನೆ ಅವರಲ್ಲೂ ಕೂಡ ಪ್ರತಿಭೆ ಇದೆ ಅನ್ನೋದನ್ನ ಜನಗಳು ಗುರುತಿಸ್ತಾ ಇದ್ದಾರೆ. ಆರ್ಟಿಕಲ್ ಬರೆದಿರುವಂಥದ್ದು, ಅವಕಾಶ ಮಾಡಿಕೊಂಡಿರುವಂಥದ್ದು ಒಂದು ಯೂನಿವರ್ಸಿಟಿಗಳಲ್ಲಿ, ಕಾಲೇಜ್ಗಳಲ್ಲಿ. ಮೊನ್ನೆ ದಿನ ಗದಗ್ನಲ್ಲಿ ಗದಗ್ ಕೇಂದ್ರ ಕಾರಾಗೃಹದ ಒಳಗಡೆ ನಾವು ಶೋ ನಾಟಕ ಮಾಡಿದ್ವಿ. ಅಲ್ಲಿ ಏನು ಅಂತಂದ್ರೆ ಕೈದಿಗಳಿಗೂ ನಮಗೂ ಒಂದು ಲಿಂಕ್ ಇರುತ್ತೆ. ನೇರವಾಗಿ ನೋಡುವಾಗ ನಮ್ಗೆ ಯಾವುದೇ ರೀತಿಯಾದಂಥ ಸಂಬಂಧ ಇರೋದಿಲ್ಲ. ಬಟ್ ಅವರು ನಮ್ಮ ವಿಷಯವನ್ನ ಅವರ ವಿಷಯವಾಗಿ ತಗೊಂಡಾಗ ಅವರ ಜೀವನದಲ್ಲಿ ಏನು ಮಾರ್ಪಾಡುಗಳು ಬೇಕು, ಏನು ಚೇಂಜಸ್ ಬರಬೇಕು ಅಂತ ಅಳವಡಿಸ್ಕೊಂಡಾಗ ಅದು ಬದಲಾವಣೆ ತರುತ್ತೆ ಅಂತ ಜೈಲರ್ ಮಾತಾಡುವಾಗ ವ್ಯಕ್ತಿಗಳು ಅದರ ಮೌಲ್ಯವನ್ನೇ ಬದಲಾಯಿಸುತ್ತೆ. ಸೊ ನೀವು ಚಾನ್ನಿ ಅವರು ಬಹುತೇಕ ಅವರ ಜಗತ್ತಿನ ಕುರಿತು ಬರೀತಿದ್ದಾರೆ. ಅಂದರೆ ಟ್ರಾನ್ಸ್ ಸಮುದಾಯದ ಕುರಿತಾಗೆ ಹೆಚ್ಚು ಅವರ ಕಾಳಜಿ ಮತ್ತು ಚಳವಳಿಗಳು ಇರುತ್ತೆ. ಆದರೆ ಈ ಕ್ವೀರ್ ಅಂತ ನಾವೇನು ಕರಿತೀವೋ ಅದು ತುಂಬ ದೊಡ್ಡದು. ಸೊ ಇದು ಲೆಸ್ಬಿಯನ್ನ ಒಳಗೊಂಡಿರುತ್ತೆ, ಗೇಗಳನ್ನು ಒಳಗೊಂಡಿರುತ್ತೆ, ಇಂಟರ್ಸೆಕ್ಸ್ನವ್ರು ಒಳಗೊಂಡಿರುತ್ತೆ. ಇವರೆಲ್ಲರದು ಇದಾಗಬೇಕಾಗುತ್ತೆ. ನಾನು ಮುಂದಿನ ಪ್ರಶ್ನೆ ಏನು ಬರ್ತೀನಿ ಅಂದರೆ, ನೀನು ಇದ್ರ ಸಂಬಂಧನೇ ಇದೆ ಕೇಳ್ತೆ ಅಂದರೆ, ಈಗ ಹೆಣ್ಣಿನ ಪಾತ್ರವನ್ನು ಸಿನಿಮಾದಲ್ಲಿ ಸಾಮಾನ್ಯವಾಗಿ ಹೆಣ್ಣೆ ಮಾಡ್ತಾಳೆ, ಗಂಡಿನ ಪಾತ್ರವನ್ನು ಗಂಡೇ ಮಾಡ್ತಾನೆ, ಆಯಿತಾ? ಈಗೊಂದು ಗೇ ಅನ್ನುವಂಥ ಒಂದು ಪಾತ್ರ ಬಂದರೆ, ಅಥವಾ ಲೆಸ್ಬಿಯನ್ ಅನ್ನೋಂಥ ಪಾತ್ರ ಬಂದರೆ, ಅಥವಾ ಟ್ರಾನ್ಸ್ ಅನ್ನೋ ಪಾತ್ರ ಬಂದರೆ ಅವರೇ ಮಾಡಬೇಕಾ ಅಥವಾ ಬೇರೆಯವರಿಗೂ ಅವಕಾಶಗಳಿರಬೇಕಾ? ಅದು ಪಾತ್ರ, ನೆನ್ಪಿಟ್ಕೊಳ್ಳೋಣ ಸರ್. ಅಂದರೆ ನಂಗನ್ಸುತ್ತೆ ಇದನ್ನ ಈಗ ಚಾಂದಿನಿ ಹೇಳಿದ್ರು, ಅಂದರೆ ಬರಹದ ವಿಷಯಕ್ಕೆ ಬಂದ ಯಾರು ಏನು ಬೇಕಾದ್ರೂ ಬರಿಬೋದು ಅನ್ನೋ ಒಂದು ಥಿಯರಿನಲ್ಲಿ ಅಪ್ಲೈ ಮಾಡಿದ್ರೆ ಯಾರು ಬೇಕಾದ್ರೂ ಆ್ಯಕ್ಟಿಂಗನ್ನು ಮಾಡ್ಬೋದು. ಆದರೆ ನನಗೆ ಒಂದು ಅನ್ಸುತ್ತೆ ಸರ್, ಈಗ ನಾವು ಮೀಸಲಾತಿ ಮತ್ತು ವಿಷಯಕ್ಕೆ ಬಂದವಾಗ ಒಂದು ಕಾಮನ್ ಕಾಮೆಂಟ್ ಏನು ಬರೋದು ಅಂದರೆ, ಆಯಿತು ಮೀಸಲಾತಿ ಕೊಡ್ತೀರಾ ಸರಿ, ಆದರೆ ಅವಕಾಶಗಳನ್ನ ಜಾಸ್ತಿ ಮಾಡಿ ನಾವು ಎಲ್ಲರೂ ಈಕ್ವಲ್ ಆಗೇನೋ ಒಂದು ಫೇಮಸ್ ಕಾಮೆಂಟ್ ಇದೆಯಲ್ಲ. ನಾ ಇವಾಗ ನೋಡಿ, ಅಂದರೆ ಜೆಂಡರ್ ಐಡೆಂಟಿಟಿ ಅಂತ ಅಸ್ಮಿತೆ ಅನ್ನುವಂಥದ್ದು ಅಂದರೆ ಬೈನರಿ ಕ್ಯಾಟಗರಿಲಿ ಬೀಳ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರನೇ, ಅಂದರೆ ಒಂದು ಮಿನಿಮಮ್ ಎಂಟೈಟಲ್ಮೆಂಟ್ಸ್ಗಳನ್ನೇ ಆಚೆ ಇಟ್ಟಿರುವಂಥ ಒಂದು ಸಮಾಜದಲ್ಲಿ ಅವಕಾಶಗಳ ದೃಷ್ಟಿಯಿಂದ ನಾವು ಅವರಲ್ಲೂ ಅಂದರೆ ಈ ಕ್ವಿಯರ್ ಕಮ್ಯುನಿಟಿಯಲ್ಲೂ ಟ್ಯಾಲೆಂಟ್ಸ್ ಇದೆ. ಅಂದರೆ ದೇ ಆರ್ ಕ್ವಿಯರ್, ದೇ ಆರ್ ಆಲ್ಸೋ ಅಂದರೆ ಪರ್ಸೂಯಿಂಗ್ ದಿಸ್ ಆ್ಯಕ್ಟಿಂಗ್ ಡೈರೆಕ್ಟಿಂಗ್ ಆ್ಯಂಡ್ ಫಿಲ್ಮ್ ಮೇಕಿಂಗ್ ಅಂತ ನೋಡಿದವಾಗ ಯಾಕೆ ಹುಡುಕಕ್ಕಾಗಲ್ಲ? ಅದು ನಿಮ್ಮ ಅಂದರೆ ಕಂಫರ್ಟ್ ಝೋನಲ್ಲೇ ಹುಡುಕ್ತಾ ಇದ್ದೀರೋ, ನಿಮ್ಮದೇ ಒಂದು ಬಳಗದಲ್ಲೇ ಇದ್ದೀರೋ ನೀವು, ಅಥವಾ ಅದನ್ನು ಒಂದು ಡೆಮೋಕ್ರಟೈಸ್ ಮಾಡಿ ನೀವು ಯಾಕೆ ಆಡಿಷನ್ ಕರೆಯಲ್ಲ? ನೀವು ಯಾಕೆ ಅದನ್ನು ಆ ದೃಷ್ಟಿಯಿಂದ ನೋಡಿದವಾಗ ಅಂದರೆ ನೀವು ಪ್ರಶ್ನೆ ಪಾತ್ರ ಯಾರು ಬೇಕಾದ್ರೂ ಮಾಡ್ಬೋದು, ಆದರೆ ಒಂದು ಫಿಲ್ಮ್ ಮೇಕಿಂಗ್ ಆಸ್ ಅ ಫ್ರೆಟರ್ನಿಟಿ, ಆಸ್ ಅ ಪ್ರೋಸೆಸ್. ಸೊ ಡು ಯು ಅಂದರೆ ಗಿವ್ ಅ ಚಾನ್ಸಸ್ ಟು ಆಲ್ ದೀಸ್ ಕಮ್ಯುನಿಟಿ? ಓಕೆ, ಬಟ್ ಸಾಹಿತ್ಯದ ವಿಚಾರ ಬಂದಾಗ ಇವಾಗ ನಮಗೆ ಮೀಸಲಾತಿ ಅನ್ನೋದಕ್ಕಾಗಲ್ಲ. ಇವಾಗ ನಮಗೆ ಕ್ವೀರ್ ಅನ್ನೋದಕ್ಕೆ ಒಂದು ಮೀಸಲಾತಿ ಬೇಕಪ್ಪ ಅನ್ನುವಂಥದ್ದು ಸ್ವಲ್ಪ ಡಿಬೇಟಬಲ್ ಆಕ್ಚುಲಿ. ವಿಚ್ ಇಸ್ ಡಿಬೇಟಬಲ್. ಯಾಕಂದ್ರೆ ಎಲ್ಲರಿಗೂ ಅದೇ ಬೇಕಾಗತ್ತಲ್ವ. ಸಾಹಿತ್ಯ ಜಾತ್ಯಾತೀತ, ಲಿಂಗಾತೀತ ಅಂತ ನಾವು ಗುರುತಿಸ್ಕೊಂಡಿರೋದೀವಿ ನಾವು ಕನ್ನಡದಲ್ಲಿ ಯಾವತ್ತೂ ಅಲ್ವಾ. ಸೊ ಅಲ್ಲಿ ನಾವು ಬೇರೆ ವಿಚಾರ ಓಕೆ, ಸರ್ಕಾರದ ಕೆಲಸಗಳ ವಿಷಯವಾಗಿ ಅಥವಾ ಯಾವುದೇ ಬೇರೆ ಒಂದು ಗಿಶಸ್ತಿ ಎಲ್ಲ ಓಕೆ, ಬಟ್ ಸಾಹಿತ್ಯ ಅಂತ ಬಂದಾಗ ನಾವು ಮೀಸಲಾತಿ ಇಲ್ಲದೆ ಬದುಕ್ತಾ ಇದ್ದೀವಿ ಇಲ್ಲಿ ತನಕನ್ನ. ಸೊ ನಾವು ಈಗ ಈ ಮಾತನ್ನು ಹೇಳಿದ್ರೆ, ಸಾಹಿತ್ಯ ಆಗಲಿ ಸಿನಿಮಾದಲ್ಲಾಗಲಿ ಪಾತ್ರಗಳಾಗಲಿ ಅವ್ರಿಗೆ ಹೆಚ್ಚು ಅವಕಾಶಗಳನ್ನು ಕೊಡಬೇಕು ಅಂತಂದ್ರೆ ನಾವು ಮೀಸಲಾತಿಯನ್ನ ಅಲ್ಲಿ ಪ್ರೋತ್ಸಾಹಿಸ್ತಿದೀವ ಅನ್ನುವಂಥದ್ದೇ ಪ್ರಶ್ನೆ ಆಗುತ್ತೆ. ಅದನ್ನ ಬೇರೆ ತಗೊಳ್ಳೋಣ ಬಹುಶಃ. ಸರಿ ಸರ್, ಅಂದ್ರೆ ನಾನು ಮೀಸಲಾತಿನ ಒಂದು ರಾಂಗ್ ವರ್ಡ್ ಬಳಸ್ತೀನಿ. ನಾನು ಹೇಳಿದ್ದು ಅವಕಾಶಗಳ ದೃಷ್ಟಿಯಲ್ಲಿ ನೀವು ಅಲೋ ಮಾಡಿ ಅಟ್ಲೀಸ್ಟ್ ಒಂದು ಆಪ್ಷನ್ ಇಡ್ತೀರಾ. ಅಂದ್ರೆ ಒಂದು ನೋಡಿ ಆಡಿಷನ್ ಇದೆ, ನೀವು ಯಾರು ನಿಮ್ಮ ಕಮ್ಯುನಿಟಿಯಲ್ಲಿ ಯಾರು ನಿಮ್ಗೆ ಆಕ್ಟಿಂಗ್ ಪರ್ಸ್ಯೂ ಮಾಡ್ತೀರಿ ನೀವು ಅದನ್ನು ಅಲ್ಲಿ ಬಂದು ಭಾಗವಹಿಸ್ಬೋದು. ಬಹುಶಃ ಪದ ವಾಪಸ್ ತಗೋತೀನಿ, ಅಂದ್ರೆ ಮೀಸಲಾತಿ ಬಗ್ಗೆ ಹೇಳ್ತಾ ಇಲ್ಲ. ಅಂದ್ರೆ ಈ ಒಂದು ಸಾಹಿತ್ಯದಲ್ಲೂ ಅಷ್ಟೇನೆ, ಇದು ವಿಚ್ ಇಸ್ ಓಪನ್ ಆರ್ಟ್ ಅನ್ನೋದು ಎಲ್ಲರಿಗೂ ಒಂದು ತೆರೆದಿರುವಂತ ಮಾಧ್ಯಮ. ಆದ್ರೆ ಅಟ್ಲೀಸ್ಟ್ ಈಗ ಒಂದು ಅವಕಾಶ ಇದೆಯಾ? ಈಗ ಅವಕಾಶಗಳನ್ನೇ ತೆರೆದಿಲ್ಲ, ಬಾಗಿಲನ್ನೇ ತೆರೆದಿಲ್ಲ, ಆದ್ರೆ ಯಾರು ಬರ್ತಿಲ್ಲ ಅಂದ್ರೆ ಯಾರು ಬರೋದೇ ಇಲ್ಲ ಅಂತ ನನ್ನ. ಕನ್ನಡಿಗರು ದೊಡ್ಡ ಹೃದಯದವರು, ಕನ್ನಡದ ಓದುಗರು ತುಂಬಾ ದೊಡ್ಡ ಹೃದಯದವರು. ಪ್ರತಿಯೊಂದು ಅಕ್ಕಯ್ಯ ಪುಸ್ತಕವನ್ನೇ ಆಗಲಿ, ನನ್ನ ಮೋಹನ ಸ್ವಾಮಿಯನ್ನೇ ಆಗಲಿ, ನೀನ್ ಬರೆದಂತ ಜೋನ್ಪುರಿ ಕಾಲ ತಲೆ ಮೇಲಿಟ್ಟು ಸಂಭ್ರಮಿಸಿದ್ದಾರೆ. ಸೊ ಅದರಿಂದ ದಯವಿಟ್ಟು ನಾವು ಕನ್ನಡ ಓದುಗರು ನಮಗೆ ಅವಕಾಶ ಕೊಡ್ಲಿಲ್ಲ ಅನ್ನೋದು ಮಾತ್ರ ಅದಲ್ಲ. ಇಲ್ಲ ಸರ್, ನಾನು ಸಾಹಿತ್ಯ ಬಗ್ಗೆ ಹೇಳಿಲ್ಲ, ಸಾಹಿತ್ಯ ಬಗ್ಗೆ ಸಿನಿಮಾದಲ್ಲಿ ಅಂದ್ರೆ ಅದ್ರ ಪ್ರಾಸೆಸ್ ಅವ್ರು ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ನೀವು ಸಿನಿಮಾದ ಬಗ್ಗೆ ಹೇಳಿ ಒಂದೇ ಒಂದು ಕಾಮೆಂಟ್ ಹೇಳ್ಬಿಡ್ತೀನಿ. ಅಂದ್ರೆ ಸಿನಿಮಾದಲ್ಲಿ ಏನಾಗ್ತಿದೆ ಅಂದ್ರೆ ಇವಾಗ ಜಾಸ್ತಿ ನೀವು ಅದನ್ನ ಹೇಳಿದ್ರಿ, ತುಂಬಾ ಈ ಟ್ರಾನ್ಸ್ ಸಮುದಾಯದವರ ಒಂದು ಅಂದ್ರೆ ಬದುಕನ್ನ
ಅಳಲುಗಳನ್ನ ತೋರಿಸುವಂತ ಒಂದು ಸಿನಿಮಾಗಳು ಬಂದು, ಈಗ ಅದು ಅನನ್ಯ ಮಾಡಿದ್ದ ಹರಿಕಥಾ ಪ್ರಸಂಗ ಇರ್ಬೋದು, ಮೊನ್ನೆ ಮಹಾದೇವ್ ಹಡಪದ್ ಮಾಡಿದ ಪರಾಜಯ ಆಗಿರ್ಬೋದು, ಆಮೇಲೆ ಸುಶಾಂತ್ ದೀಪವರದ ಸಿನಿಮಾ ಆಗಿದೆ. ಸಾಕಷ್ಟು ಸಿನಿಮಾ ಬಂದಿದೆ, ಅವೆಲ್ಲವೂ ಒಂದು ಬಹಳ ಒಳ್ಳೆ ಸಿನಿಮಾಗಳು ಬಂದಿವೆ. ಟ್ರಾನ್ಸ್ ಕಮ್ಯುನಿಟಿ ಇದೆ, ಆದ್ರೆ ಒಂದು ಕ್ವೇರ್ ಅಂದವಾಗ ಅದಕ್ಕೆ ಒಂದು ದೊಡ್ಡ ಸ್ಕೇಲ್ ಇದೆ ಅಲ್ವಾ. ಈಗ LGBTQI ಅಥವಾ ಒಂದು ಬೈನರಿ ಆಚೆ ಮಧ್ಯೆ ಇದೆ. ಅವ್ರ ಬಗ್ಗೆ ಅಂದ್ರೆ ಕನ್ನಡದ ಮಟ್ಟಿಗೆ ಸಿನಿಮಾಗಳು, ಅವ್ರ ಬದುಕು ಹೆಂಗಿರುತ್ತೆ, ಅವ್ರ ಡಿಸೈರ್ಸ್ ಏನು, ಅವ್ರ ಅಸ್ಮಿತೆಗಳೇನು, ಆ ಥರದ ಸಿನಿಮಾಗಳು ಬಂದಿಲ್ಲ. ಯಾಕಂದ್ರೆ ಸಿನಿಮಾ ಇಸ್ ಎ ವೆರಿ ಪಾಪ್ಯುಲರ್ ಮೀಡಿಯಂ. ಆ ಸಿನಿಮಾ ಬಂದವಾಗಲೇ ಈಗ ಯಾಕಂದ್ರೆ ಈ ಮೆಸ್ಕ್ಯುಲಾನಿಟಿ ರೆಪ್ಲಿಕೇಟ್ ಮಾಡ್ತಿರೋದೇನೋ ಒಂದು ಕಾಮನ್ ಅದೇ ಪಾಪ್ ಕಲ್ಚರ್ ಆಗಿ ಅಂದ್ರೆ, ಓ ಹೀರೋ ತರ ದರ್ಶನ್ ನನಗೆ ಹೀರೋ, ಒಂದು ಯಶ್ ನನಗೆ ಒಂದು ಆಶಯ, ಅಂದ್ರೆ ಒಂದು ಕಾಮನ್ ಕಮರ್ಷಿಯಲ್ ಸಿನಿಮಾ ಮಾಡುವಂತಹ ಒಂದು ಪ್ರಭಾವನ ಇದ್ ಮಾಡಕ್ಕಾಗಲ್ಲ. ಸೊ ಅದಕ್ಕೆ ಎಷ್ಟು ಕಮರ್ಷಿಯಲ್ ಮೇನ್ ಸ್ಟ್ರೀಮ್ ಸಿನಿಮಾಗಳಲ್ಲಿ ಐಡೆಂಟಿಟಿ ಮಾಡುವಂತದ್ದು ಬರಬೇಕು. ಹಾಗಾಗಿ ಮಮ್ಮೂಟಿನ ನಾವು ತುಂಬಾ ಧನ್ಯವಾದಗಳನ್ನ ಹೇಳ್ಬೇಕು. ಕಾದಲ್ ಸಿನಿಮಾ ನೋಡ್ಕೊಂಡು ಮಾಡಿದ್ರಲ್ಲ ಮಮ್ಮೂಟಿ, ಸೊ ದಟ್ಸ್ ಕನ್ನಡದಲ್ಲಿ ಸೊ ಬಹಳ ತುಂಬಾ ಸಂತೋಷದ ಒಂದು ಸಂಗತಿ ಅದು. ಮಲಯಾಳಂದಾದ್ರೂ ನಮಗೆ ಬಹಳ ಹೆಮ್ಮೆ ಪಡುವಂತಹ ಒಂದು ಸಂಗತಿ ಅನ್ಸುತ್ತೆ. ಇನ್ನು ಒಂದು ಮಾತು ಪ್ರಶ್ನೆ ಇದು ಮಾಡಿಬಿಟ್ಟು ಮುಂದಕ್ಕೆ ಹೋಗೋಣ ನಾವು. ಅಂದರೆ ಎಲ್ಲರೂ ಒಂದು 3 ಜನನ ಒಂದೊಂದು ಕವಿತೆ ಓದೋದು ಅಂತ ಅನ್ಕೊಂಡಿದ್ದೀವಿ. ಸೊ ಆದರೆ ಒಂದು ಸಂಗತಿ ಅಂದರೆ ಕ್ವೀರ್ನಲ್ಲಿ ಯಾವ ಸಂಗತಿಗಳು, ಕ್ವೀರ್ ಸಾಹಿತ್ಯದಲ್ಲಿ ಯಾವ ಸಂಗತಿಗಳು ಇನ್ನೂ ಬರ್ತಾ ಇಲ್ಲ ಸರಿಯಾಗಿ ಅನ್ನೋಂಥದ್ರ ಬಗ್ಗೆ. ಚಾಂದಿನಿಯವರೇ, ನೀವು ಯಾವುದು ಬರ್ತಿಲ್ಲ? ಇವಾಗ ಬಂದ್ಬಿಟ್ಟಿದೆ, ಎಷ್ಟೊಂದು ಆತ್ಮಕಥೆಗಳು ಬಂದ್ಬಿಟ್ಟಿದೆ. ಸೊ ಅದು ಸಮಸ್ಯೆಗಳನ್ನು ಹೇಳ್ಬಿಟ್ಟಿದ್ದಾರೆ. ಗಂಡಿಂದ ಹೆಣ್ಣಾಗೋ ಸಮಸ್ಯೆ ಏನು, ಹೆಣ್ಣಿಂದ ಗಂಡ ಆಗೋ ಸಮಸ್ಯೆಗಳನ್ನು ಬರ್ದಾಗಿದೆ. ಏನು ಬಂದಿಲ್ಲ ಅಂತ ಅನ್ಸುತ್ತೆ ನಿಮಗೆ? ಯಾವ ಸಂಗತಿಗಳು ಹೆಚ್ಚಾಗಿ ಬಂದಿಲ್ಲ? ನನ್ನ ಅನುಭವನ್ನ ನಾನು ಹೇಳ್ತೀನಿ. ಹೆಚ್ಚಾಗಿ ಎಲ್ಲರೂ ಸಹ ಕ್ವಿಯರ್ ಸಮುದಾಯ ಅಂತನ್ನುವಾಗ, ನಾವು ಒಟ್ಟಾರೆ ನಮ್ಮ ಸಮುದಾಯವನ್ನು ನೋಡುವಾಗ ಇನ್ನೂ ಕೂಡ ಮೇಲ್ಮಟ್ಟದಲ್ಲೇ ನಾವು ಮಾತಾಡ್ತಾ ಇದ್ದೀವಿ. ಸರಿ, ಅದು ಯಾವುದು ಬಂದಿಲ್ಲ ಸ್ಪೆಸಿಫಿಕ್ ಆಗಿ ಹೇಳ್ತೀನಿ. ಸ್ಪೆಸಿಫಿಕ್ ಆಗಿ ಹೇಳಿ. ಒಂದು, ಸಂಗಾತಿಗಳ ನಡುವಿನ ನಿಜವಾದ ಪ್ರೇಮ ಪ್ರೀತಿ ಯಾಕೆ ಮಾಡ್ತೀವಿ ಅನ್ನೋದು ಎಲ್ಲೂ ಬಂದಿಲ್ಲ. ಎಲ್ಲವನ್ನ ಜನರು ನೋಡೋದು ಕಾಮದೃಷ್ಟಿನಲ್ಲೇ ನೋಡೋದು. ಕಾಮವನ್ನು ಮೀರಿದ ರೀತಿಯಲ್ಲಿ ಸಂಗಾತಿ ಆಯ್ಕೆ ಇರುತ್ತೆ ಅನ್ನೋದು. ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸೊ ಹೇಗೆ ಅಂತಂದ್ರೆ, ನಾವು ತುಂಬಾ ಜನ ಮಲ್ಟಿಪಲ್ ಪಾರ್ಟ್ನರ್ ಜೊತೆ ಬದುಕ್ತೀವಿ. ಯಾಕೆ ಬದುಕ್ತೀವಿ ಅನ್ನೋದು ಪ್ರಶ್ನೆ. ಯಾಕಿದೆ ಪಾಲಿಗಮಿ ಯಾಕಿದೆ? ಯಾಕೆ ಈ ಜನಗಳೆಲ್ಲರೂ ಯೋಚನೆ ಮಾಡೋದು, ಇವ್ರು ಹೀಗೆ ಅಪ್ಪ, ಇವ್ರು ಏನು ಇವತ್ತು ಒಬ್ಬನ ಜೊತೆ ಇರ್ತಾರೆ, ನಾಳೆ ಒಬ್ಬನ ಜೊತೆ ಇರ್ತಾರೆ ಅಂತ. ಹಾಗೆ ನಿಜವಾಗ್ಲಿ ನಾವ್ ಏನ್ ಹುಡುಕಾಟ ಮಾಡ್ತಾ ಇದೀವಿ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಯಾಕೆ ಇವ್ರು ಹುಡುಕಾಟ ಮಾಡ್ತಾ ಇದ್ದಾರೆ ಅನ್ನೋದು ಯಾರಿಗೆ ಗೊತ್ತಾಗಲ್ಲ. ಇದು ಹೊರಗಿನ ಸಮಾಜದ ಜನಕ್ಕೆ ಅವರ ದೃಷ್ಟಿಕೋನದಲ್ಲಿ ಒಂದು ಕಾಮ ಇರಬಹುದು, ಬೇರೆ ಬೇರೆ ಏನೇನೋ ಅರ್ಥಗಳಿರ್ಬೋದು. ಆದರೆ ನಮ್ಮಲ್ಲಿ ಏನಿದೆ ಆ ಹುಡುಕಾಟ ಅನ್ನೋದು ತುಂಬಾ ಇಂಪಾರ್ಟೆಂಟು. ಇದ್ರ ಬಗ್ಗೆ ಬರಬೇಕು, ಅರ್ಥ ಮಾಡ್ಕೋಬೇಕು ಅನ್ನೋದು. ಅದರೊಟ್ಟಿಗೆ ಇನ್ನೊಂದು ಸೇರಿಸ್ತೀನಿ, ಗುರುತಿಸುವಿಕೆಗಳು. ಒಂದು ಐಡೆಂಟಿಟಿ ನಮ್ಮಲ್ಲಿದೆ. ಇವಾಗಲೇ ನಾನು ಒಂದು ನೋಟ್ನ ಜನಸಾಮಾನ್ಯರಿಗೆ ಅದು ಅರ್ಥ ಆಗಬೇಕು ಅಂತೇಳಿ ಐಡೆಂಟಿಟಿ ಬಗ್ಗೆನೇ ಒಂದು ಪುಸ್ತಕವನ್ನ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಏನಿದು ಐಡೆಂಟಿಟಿ? ಒಂದೊಂದು ಐಡೆಂಟಿಟಿನೂ ಏನು ಹೇಳುತ್ತೆ, ಏನು ವ್ಯತ್ಯಾಸಗಳಿದೆ, ಯಾಕೆ ಈ ಐಡೆಂಟಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟು. ಒಂದು ಕ್ವಿಯರ್ ಅಂತ ಹೇಳ್ತೀವಿ, ಕ್ವಿಯರ್ ಅಂತ ತಕ್ಷಣ ಏನು ಅರ್ಥ ಕೊಡುತ್ತೆ ಅದು. ನಮ್ಮಲ್ಲಿ ಇನ್ನೂ ಲೋಕಲ್ ಲ್ಯಾಂಗ್ವೇಜ್ ಅನ್ನುವಾಗ ಕನ್ನಡದಲ್ಲಿ ನಾವು ಮಾತಾಡ್ತೀವಿ, ಕೋತಿ ಅಂತ ಹೇಳ್ತೀವಿ. ಕೋತಿ ಅಂದ್ರೆ ಏನು, ಡಿ ಅಂದ್ರೆ ಏನು, ಟ್ರಾನ್ಸೆಕ್ಷುವಲ್ ಅಂದ್ರೆ ಏನು, ಟ್ರಾನ್ಸ್ಜೆಂಡರ್ ಅಂದ್ರೆ ಏನು, ಮಂಗಳಮುಖಿ ಅಂದ್ರೆ ಏನು, ಇದ್ಯಾವುದನ್ನು ಕೂಡ ಸಾಹಿತ್ಯದಲ್ಲಿ ಇಲ್ಲ, ಎಲ್ಲೂ ಇಲ್ಲ. ಸೊ ಅದು ನಮ್ಮ ಜವಾಬ್ದಾರಿ. ಸೊ ಈ ವಿಷಯಗಳ ಬಗ್ಗೆ ನಾವು ಮಿಸ್ ಮಾಡಿದೀವಿ. ಹೆಚ್ಚಿನದಾಗಿ ನಾವು ಬರಿಬೇಕು, ಸಮಾಜದ ಜನಕ್ಕೆ ಅದು ಅರ್ಥ ಆಗಬೇಕು ಅನ್ನೋದು ನನ್ನ. ಚಾಂದಿನಿ ಅವ್ರ ಮಾತಿಗೆ ಆ್ಯಡ್ ಮಾಡ್ತಾ ಹೇಳಂದ್ರೆ, ಇವಾಗ ಒಂದು ಮಾಹಿತಿಯ ಮಟ್ಟದಲ್ಲಿ ನಮ್ಗೊಂದಿಷ್ಟು ಕೃತಿಗಳಿದೆ. ಅಂದರೆ ಅದು ಜೆಂಡರ್ ಡಿಸ್ಫೋರಿಯಾ ಆಗಿರ್ಬೋದು, ಡಿಸೈರ್ ಅಂದ್ರೆ ಬಗ್ಗೆ ಮಾತಾಡೋದು ಆಗಿರ್ಬೋದು, ಅದು ಸೋಷಿಯೋ ಪೊಲಿಟಿಕಲ್ ಲೆವೆಲ್ ಒಂದು ವಿಕ್ಟಿಮ್ ಪೊಸಿಷನ್ ತುಂಬ ಜಾಸ್ತಿ ಇರುತ್ತೆ. ಅಂದರೆ ನಮಗೆ ಜಗತ್ತಿನಲ್ಲಿರುವಂಥ ಅನ್ಯಾಯಗಳು ಆಗ್ತಾ ಇದೆ ಬಿಕಾಸ್ ಆಫ್ ಜೆಂಡರ್ ಕಾರಣಕ್ಕೆ, ಸೆಕ್ಷುಯಾಲಿಟಿ ಅದ ಕಾರಣಕ್ಕೆ ಅಂತ ಒಂದು ಅದೇ ಮುಖ್ಯ ದಾರಿಯಲ್ಲಿ ಒಂದು ಕೇಂದ್ರ ಇಟ್ಕೊಂಡಂತ ಒಂದು ಕೃತಿಗಳು ಬರ್ತಾರೆ. ಆದರೆ ಇಂಗ್ಲೀಷಿಗೆ ನಾವು ಕಂಪೇರ್ ಮಾಡಿದಾಗ ನನ್ನ ಮಿತಿಯಲ್ಲಿ ಸರ್, ಇವಾಗ ಜೆರಿ ಪಿಂಟೋ ಅವ್ರ ಮರ್ಡರ್ ಇನ್ ಮಾಹೆಮ್ ಆಗಿರ್ಬೋದು, ಆಮೇಲೆ ನಾನು ಇತ್ತೀಚೆಗೆ ಒಂದು ಪುಸ್ತಕ ಓದಿದೆ, ಅದು ಏನಂದ್ರೆ ನೈಟ್ ಇನ್ ಡೆಲ್ಲಿ ಬೈ ರಣಬೀರ್ ಸಿಧು. ಅಲ್ಲಿ ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಒಬ್ಬ ಮನುಷ್ಯನಿಗೆ ಎಲ್ಲಾ ಶೇಡ್ಸ್ಗಳು ಇರ್ಬೋದು. ಅಂದ್ರೆ ನಾವು ಬರೀ ವಿಕ್ಟಿಮ್ಸ್ ಅಲ್ಲ,
ನಾವು ಬರೀ ಅದಿದೆ, ವಿಕ್ಟಿಮ್ಸು ಹೌದು, ಆದ್ರೆ ನನ್ನಲ್ಲೂ ಒಂದು ರಾಗ ದ್ವೇಷ ಎಲ್ಲ ಇದೆ. ಅಂದ್ರೆ ನಮ್ಮಲ್ಲೂ ರಾಕ್ಷಸ ಹೌದು, ಇರ್ತಾನೆ. ಆ ಥರದ ಒಂದು ಅಂದ್ರೆ ಆ ಲೆವೆಲ್ಗೆ ಅಂದ್ರೆ ಅಂದ್ರೆ ಇಡೀ ಒಂದು ಕ್ವಿಯರ್ ರೆಪ್ರೆಸೆಂಟೇಷನ್ ಅವರು ಮನುಷ್ಯರೇ. ಅವರು ಈಗ ಕನ್ನಡದಲ್ಲಿ ಬೇರೆ ಬೇರೆ ಎಲ್ಲ ಬರ್ತಿದ್ಯಲ್ಲ, ಮುಖ್ಯಧಾರಿಯ ಒಂದು ಸಾಹಿತ್ಯದಲ್ಲಿ ಬರೋ ಥರ ಮನುಷ್ಯತ ನೋಡ್ಕೊಳ್ಳಿ. ಹೌದು, ಆ ಮೂಮೆಂಟ್ಗೆ ಅವ್ನಿಗೆ ಹಂಗೆ ಮಾಡಕ್ ಅನಿಸ್ತು, ಅದಕ್ಕೆ ಕಾರಣಗಳನ್ನ ಹುಡ್ಕೋವಂಥ ಆ ನುವಾನ್ಸ್ಗಳನ್ನ ಹಿಡಿಯುವಂತಹ ಆ ಮಟ್ಟಕ್ಕೆ ಒಂದು ಅಂದ್ರೆ ಕನ್ನಡದಲ್ಲಿ ಇನ್ನೂ ಈಗ ಅಷ್ಟೊಂದು ನನ್ಗೆ ಕಾಣಿಸ್ತಾ ಇಲ್ಲ, ಅಥವಾ ನಾವು ಅಲ್ಲಿಗೆ ರೀಚ್ ಆಗ್ಬೋದು ಅಂತ ನಂಗೆ. ಹೌದು, ಬಹುಶಃ ನಾ ಇವರಿಬ್ರು ಮಾತುಗಳನ್ನ ಒಪ್ಕೊಳ್ತಾ ಇನ್ನೊಂದು ಏನ್ ಹೇಳ್ತೀನಿ ಅಂದ್ರೆ, ಕನ್ನಡದಲ್ಲಿ ಬರಬೇಕಾಗಿರೋ ಬಹಳ ಮುಖ್ಯ ಕೃತಿ ಅಂದ್ರೆ ಈ ಕ್ವೀರ್ ಜನರು ಎದುರಿಸುವ ಮಾನಸಿಕ ಸಮಸ್ಯೆಗಳೇನು ಅಂತ. ಎಷ್ಟು ಸೈಕಾಲಜಿಕಲ್ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ದಾರೆ ಎಲ್ಲರೂ. ಅಂದರೆ ನಾನು ಕೌನ್ಸಿಲರು, ನಾನು ಆಪ್ತ ಸಮಾಲೋಚಕ, ಆದ್ದರಿಂದ ನನಗೆ ಅವರನ್ನು ಪ್ರತಿನಿತ್ಯ ಭೇಟಿ ಆಗ್ತಾನೆ ಇರ್ತಾನೆ, ಕೌನ್ಸಿಲಿಂಗ್ ಮಾಡ್ತಾನೆ ಇರ್ತೀನಿ. ನಾನು ಯಾವ ಮಟ್ಟದ ಸಮಸ್ಯೆಗಳಿವೆ ಅಂದರೆ ಅವನ್ನೆಲ್ಲವನ್ನ ಅರ್ಥ ಮಾಡ್ಕೊಳ್ಳುವ, ಅದು ಕನ್ನಡ ಭಾಷೆಯಲ್ಲಿ ಅರ್ಥ ಮಾಡ್ಕೊಳ್ಳುವಂಥ ಯಾವುದೇ ಪುಸ್ತಕಗಳಿಲ್ಲ ಮಾನಸಿಕ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು. ಎರಡನೇದು ಏನಾಗುತ್ತೆ ಅಂತಂದರೆ, ಇವು ನಮಗೆ ಮತ್ತೊಂದು ಅಂದರೆ, ತಂದೆ ತಾಯಿಗಳು ತಮ್ಮ ಮಗ ಒಬ್ಬನು ಕ್ವೀರ್ ಅಂತ ಗೊತ್ತಾದರೆ, ಅಥವಾ ಮಗಳೊಬ್ರು ಕ್ವೀರ್ ಅಂತ ಗೊತ್ತಾದರೆ, ಅಥವಾ ಟ್ರಾನ್ಸ್ ಅಂತ ಗೊತ್ತಾದರೆ ಏನು ಮಾಡಬೇಕು, ಅದನ್ನು ಹೇಗೆ ಸ್ವೀಕರಿಸಬೇಕು, ಅದನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಹೇಗೆ ಸಪೋರ್ಟ್ ಮಾಡಬೇಕು ಅವ್ರನ್ನ, ಅಥವಾ ಟ್ರಾನ್ಸ್ ಸಮುದಾಯನ ಕ್ವೀರ್ ಸಮುದಾಯನ ಗೌರವಿಸಬೇಕು ಅಂತಂದರೆ ಅದನ್ನು ಮುಂಚೆನೇ ಬೆಳವಣಿಗೆಯಲ್ಲೇ ಆಗಬೇಕು ಮಕ್ಕಳಲ್ಲಿ, ಅದು ಹೇಗೆ ಮಾಡಬೇಕು, ಈ ಥರದ ಪುಸ್ತಕ ಇಲ್ಲ ನಮ್ಮಲ್ಲಿ. ಆ ಬರವಣಿಗೆ ಕೂಡ ಕನ್ನಡದಲ್ಲಿ ಬರಬೇಕು ಅನ್ನುವಂಥದ್ದು ನನ್ನ ಆಲೋಚನೆ. ಇನ್ನೊಂದು ಅದೇ ಚಾಂದಿನಿ ಹೇಳಿದ್ರು, ಅದಂದ್ರೆ ನಮಗೊಂದು ಈ ಹೆಟರೋಮೇಟಿವ್ ಕಾಂಟೆಕ್ಸ್ಟ್ ಮೊನೋಗಮಿನ ತುಂಬಾ ಒಂದು ಅಂದ್ರೆ ವೈಭವೀಕರಿಸ್ತಿದೀವಲ್ಲ, ಆದ್ರೆ ಈ ಒಂದು ಕ್ವಿಯರ್ ಕಾಂಟೆಕ್ಸ್ಟ್ ಅಲ್ಲಿ ಅಂದ್ರೆ ಪಾಲಿಗಮಿ ಇದೆ, ಪಾಲಿಯಮೋರಿ ಇದೆ, ಇವೆಲ್ಲವುಗಳನ್ನ ಇಟ್ಕೊಂಡು ಮನುಷ್ಯರು ಒಳ್ಳೆಯವರು, ಅದು ನಾಗರಿಕತೆಗೆ ಬರುತ್ತೆ, ಕುಟುಂಬ ವ್ಯವಸ್ಥೆಗೆ ಏನೂ ಆಗಲ್ಲ. ಅಂದ್ರೆ ಬೇರೆ ಅಂದ್ರೆ ಒಲವಿನ ದಾರಿಗಳನ್ನ, ಸ್ನೇಹದಾರಿಗಳನ್ನ ತಿಳಿಸುವಂತಹ ಆ ಥರದ ಕೃತಿಗಳು ಬರ್ತಾ ಇಲ್ಲ. ಆಮೇಲೆ ಐಡೆಂಟಿಟಿ ಪೊಲಿಟಿಕ್ಸ್ ಅಲ್ಲಿ ಕೂಡ ಇಂಟರ್ಸೆಕ್ಸ್ ಕಿಡ್ಸ್ ಅಂದ್ರೆ ಯಾರು, ಎ ಸೆಕ್ಷುವಲ್ ಯಾರು, ಎ ರೊಮ್ಯಾಂಟಿಕ್ ಯಾರು, ಅಂದ್ರೆ ನಾವು ಐಡೆಂಟಿಟಿ ಆ ಹಾದಿಯಲ್ಲೇ ಹೋದ್ರು ಕೂಡ ಆ ಮನುಷ್ಯರು ಇದಾರಲ್ವ, ಇಲ್ಲ ಅಂತಿಲ್ಲ, ಆದ್ರೆ ಸಾಹಿತ್ಯದಲ್ಲಿ ಬರ್ತಾ ಇಲ್ಲ. ಸೊ ಅವರು ಬರೆಯಕ್ಕಾದ್ರೆ ಅಥವಾ ಅವ್ರ ಜೀವನಗಳನ್ನ ಯಾರಾದ್ರೂ ಹಿಡಿಯಕ್ಕಾದ್ರೆ, ಕ್ವಿಯರ್ ಆರ್ ನಾನ್ ಕ್ವಿಯರ್ ಆರ್ ಎನಿವೇರ್ ಬಿಟ್ಟು ಯಾರೇ ಆಗಿರ್ಲಿ ಜಗತ್ತಿನ ಯಾವ ಲೇಖ ಬರೆಯಕ್ಕಾದ್ರೆ ಅದು ಅಷ್ಟರ ಮಟ್ಟಿಗೆ ಕನ್ನಡಕ್ಕೆ ಒಂದು ಅಂದ್ರೆ ಮನುಷ್ಯನ ಈವನ್ ಸೈಕಾಲಜಿಕಲ್ ಆಗಿರ್ಬೋದು, ADHD ಗಳಾಗಿರ್ಬೋದು, ಬೇರೆ ಬೇರೆ ವಿಷಯಗಳನ್ನ ಇಟ್ಕೊಂಡು ಪ್ಲಸ್ ಹೌ ದೇ ರೆಸ್ಪಾಂಡ್ ಟು ಸೋಶಿಯೋ ಪೊಲಿಟಿಕಲ್ ಅನ್ನೋದು ಕೂಡ ಬರಬೇಕು. ಕರೆಕ್ಟ್ ಅನ್ಸುತ್ತೆ. ತುಂಬಾ ಸರಿಯಾಗಿ ಸಮರೈಸ್ ಮಾಡಿದೆ ನೀನು. ಅಂದ್ರೆ ನಮಗೆ ಇವಾಗ ಕನ್ನಡದಲ್ಲಿ ಯಾರಿಗಾದ್ರೂ ಒಂದು ಕಥಾಲೋಕದಲ್ಲಿ ಅಥವಾ ಕಾದಂಬರಿ ಲೋಕದಲ್ಲಿ ಎಸೆಕ್ಷುಯಲ್ ಅಂದ್ರೆ ಯಾರು ಅಂತ ಕೇಳಿದ್ರೆ ನಿಮಗೆಲ್ಲೂ ಒಂದು ನಿರೂಪಣೆಯೇ ಸಿಗಲ್ಲ, ಹೇಗಿರ್ತಾರೆ ಅವರು ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಇನ್ನು ಬರುವಂಥದ್ದು ಸಾಕಷ್ಟಿದೆ, ಕನ್ನಡದಲ್ಲಿ ತುಂಬಾ ಜಾಸ್ತಿ ಇದೆ ಅಂತ. ಒಂದು ಕವಿತೆಯನ್ನು ಓದಿ ಆಮೇಲೆ ಓದುಗರಿಗೆ ಪ್ರಶ್ನೆಗಳಿಗೆ ಕೊಡೋದಕ್ಕೆ ಇದು ಮಾಡೋಣಂತೆ. ಸೊ ಒಂದು ಕವಿತೆ ನಿನ್ನಿಂದ, ನೀವು ಸಿದ್ಧ ಆಗಿರಿ. ಹಲೋ. ಸೊ ಕವಿತೆ ಹೆಸರು ಉಜಾಲ ಅಂಗಿ. ನಾನು ನೀಲಿಯಲ್ಲಿ ಅದ್ದಿ ತೆಗೆದ ಅಂಗಿ, ನೀನು ಈ ಶಹರದ ರಾತ್ರಿಗಳು. ಕೈ ಕೈ ಹಿಡಿದು ನಡೆಯುವಾಗ ದೊಡ್ಡ ಶಹರವನ್ನ ಕೈ ಬೆರಳುಗಳ ಅಳತೆಗೆ ಚಿಕ್ಕದಾಗಿಸಿದ ಮೋಡಿ ನಿನ್ನ ಪ್ರೀತಿ. ಬೆಸೆದ ಆ ಕೈ ಬೆರಳುಗಳ ಬಿಸುಪು ನಡುಗುವ ಚಳಿಗಾಲವನ್ನೇ ಮರೆಸುವ ಹಾಗೆ ನಿನ್ನ ಪ್ರೀತಿ. ಆಕಾಶ ನೀಲಿಯ ಕೆಳಗೆ ನೀಲಿ ಅಂಗಿಯ ಕಳಚಿ ನೀಲಿ ಮುತ್ತನು ಕೊಟ್ಟು ಒಳಗು ಹೊರಗು ಪುಳಕ. ನಿನ್ನ ನೋಡಲು ಕಾತರದ ತವಕ ನನ್ನ ನೀಲಿ ಹೊಳಪು ಕಣ್ಣುಗಳಲ್ಲಿ. ನೀನು ಈ ಶಹರದ ರಾತ್ರಿಗಳು. ನಿನ್ನ ಹುಡುಕುವಾಗೆಲ್ಲ ನಿನ್ನ ಆ ನಿಗೂಢ ಮೂಲೆಗಳ ಗಾಢ ನೀಲಿಯ ಬಯಕೆಗಳಿಗೂ ಹೂ ಎಂದದ್ದು ಯಾವ ನೀಲಿಯ ಹುಚ್ಚಿಗೆ. ನಿನಗೆಷ್ಟು ನೀಲಿ ಬೇಕಿತ್ತು ಹುಡುಗ? ತಿಳಿ ನೀಲಿ, ಆಕಾಶ ನೀಲಿ, ಸಮುದ್ರ ನೀಲಿ, ಅಮ್ಮ ಅದ್ದಿ ತೆಗೆದ ಉಜಾಲ ಅಂಗಿಯ ನೀಲಿ. ಮತ್ತೆಷ್ಟು ನೀಲಿ ಬೇಕಿತ್ತು? ನಿನ್ನ ನರನಾಡಿಗಳಿಗೆ ಯಾಕಷ್ಟು ನೀಲಿಯ ಹಸಿವು? ನಿನ್ನ ಹಸಿವೇ ನಿನ್ನ ಕೊಂದ ದಿನ. ನೀನು ಈ ಶಹರದ ನೀಲಿ ರಾತ್ರಿಗಳಲ್ಲಿ ಕರಗಿ ಹೋದ ದಿನ. ನಿನ್ನ ನೀಲಿ ದೇಹವ ನೋಡಲು ಧೈರ್ಯವಾಗಿರಲಿಲ್ಲ ನನಗೆ. ಅಂದಿನಿಂದ ಈ ರಾತ್ರಿಗಳು ಭಯ ಹುಟ್ಟಿಸುತ್ತವೆ. ಯಾವ ನೀಲಿಯೂ ನೀಲಿ ಎನಿಸುವುದಿಲ್ಲ. ಎಷ್ಟು ನಡೆದರೂ ಶಹರದ ರಸ್ತೆಗಳು ಮುಗಿಯುವುದಿಲ್ಲ ಈಗ. ಮೈ ಕೊರೆವ ಚಳಿ ಹುಟ್ಟಿಸುತ್ತದೆ ನಡುಕ. ಈ ರಾತ್ರಿಯ ನಿಗೂಢಗಳಿಗೆ, ನರನಾಡಿಗಳಿಗೆ ರಾಕ್ಷಸ ನೀಲಿಯ ಹಸಿವು. ನೀನಿಲ್ಲದ ನೀಲಿ ರಾತ್ರಿಗಳಿಗೆ ಅದರ ಸುಳಿಯಲ್ಲಿ ಮುಳುಗಿಸುವ ಹುನ್ನಾರ. ಕಳೆದು ಹೋದ ಹುಡುಗನೆ, ಕರಗಿ ಹೋದ ಹುಡುಗನೆ, ನೀನಿಲ್ಲದೆಯೂ ನನ್ನ ಆಕಾಶದ ನೀಲಿಯನ್ನು ಉಳಿಸಿಕೊಳ್ಳಬೇಕು ನಾನು. ನೀನು ಈಗ ನೆನಪಿನ ನೀಲಿ ಎಂದು ಒಪ್ಪಿಕೊಳ್ಳಬೇಕು ನಾನು.
ಒಂದೊಂದೇ ಹೆಜ್ಜೆ ಒಬ್ಬಂಟಿ ಹೆಜ್ಜೆ ನಡೆಯುತ್ತಾ 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 ಹುಡುಕಿಕೊಳ್ಳಬೇಕು ಅಮ್ಮ ಅದ್ದಿ ತೆಗೆದ ಅದೇ ಅಂಗಿ, ಅದರ ಮುಗ್ಧ ಉಜಾಲ ನೀಲಿ ಅಂಗಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು ಉಜಾಲ ನೀಲಿ. ಚಾಂದಿನಿಯವರೇ? ಕವಿತೆಯ ಶೀರ್ಷಿಕೆ ಶವಪೆಟ್ಟಿಗೆ. ಇನ್ನು ಶವಪೆಟ್ಟಿಗೆ. ಶವಪೆಟ್ಟಿಗೆ. ಓಕೆ. ಮುಚ್ಚಿರುವ ಕಣ್ಣ ಬಿಚ್ಚಿರಿ, ನನ್ನವರು ಇಲ್ಲಿಹರು, ಒಲ್ಲದವರು ದಾರಿಯಿಂದ ಸರಿದಿದ್ದಾರೆ, ಸನಿಹವಾಗುತ್ತಿರುವವರೆಲ್ಲರೂ ನನ್ನವರು, ನೋವು ಉಂಡವರು, ಬೇನೆ ಕಂಡವರು, ತಬ್ಬಲಿಯಾಗಿಸದೆ ತಬ್ಬಿದವರು, ಎಣವಾಗಿಸಿ ಕಟ್ಟಿದ ಬಾಯಿ ನೋಯುತ್ತಿದೆ, ಮಾತುಗಳು ಕಾಯುತ್ತಿವೆ ನನ್ನವರಿಗಾಗಿ, ಜಾತಿ ಭೇದ ಮೀರಿದ ಸಾಧನೆಯ ಆದಿ ತುಳಿದು ಜನ ಬರುತ್ತಿದ್ದಾರೆ ನನ್ನೆಡೆಗೆ, ಕತ್ತಲು ಕವಿದು ದಾರಿ ಕಾಣದೆ ಭಯವಾಗುತ್ತಿದೆ, ಆಕ್ರಂದನ ಆಡಾಗಿ ಕೇಳುತ್ತಿದೆ ದೂರದಲ್ಲಿ, ಉತ್ತರಿಸಲಾಗದ ಗಂಟಲು ಬಿಗಿದು ಎದೆಯ ಮೇಲಿನ ಭಾರ ಹೆಚ್ಚಾಗಿ ಕಟ್ಟಿದ ಕೈಗಳು ಬಾಚಲು ಅವಣಿಸಿವೆ, ನಾ ಹೆಣವಲ್ಲ ಇಳಿಸಿ ಎಂದ ಕೂಗು ನಿಮಗೆ ಕೇಳದಲ್ಲ, ಕುರುಡರಾಗಿ ನನ್ನ ಕಡೆಗಾಣಿಸಿದಿರಿ, ಬದುಕಿನ್ನು ಉಳಿದಿದೆ ಸವವ ಬೆಳಕಿಗೊಡ್ಡಿ, ತಂಗಳಾಗಿಲ್ಲ ಇನ್ನೂ ನನ್ನ ಬದುಕು. ಧನ್ಯವಾದಗಳು. ತುಂಬ ಚೆನ್ನಾಗಿತ್ತು. ಬಹುಶಃ ನಿಮ್ಮದೇ ರೀತಿಯಲ್ಲಿ ನಂದು ಕವಿತೆ, ನನ್ನ ಕಾವ್ಯ ಸನ್ಯಾಸಿ ಅಂತ ನಾನು ಹೇಳ್ಕೊಳ್ತಾ ಇರ್ತೀನಿ, ಬಟ್ ಅದು ಹೆಂಗೋ 2 ಕ್ವೀರ್ ಕವಿತೆಗಳನ್ನು ಬರೆದುಬಿಟ್ಟಿದ್ದೀನಿ ನಾನು ನನ್ನ ಬದುಕಲ್ಲಿ. ಸೊ ಒಂದು ಕವಿತೆಯನ್ನು ನಿಮ್ಮ ಮುಂದೆ ಓದೋದಕ್ಕೆ ಇಷ್ಟಪಡ್ತೀನಿ. ಇದ್ರ ಹೆಸರು ನನ್ನ ಹುಡುಗರು ಅಂತ. ಎಲ್ಲರಂತಲ್ಲ ನನ್ನ ಹುಡುಗರು, ರೂಢಿಯೊಗ್ಗದೆ ತುಸು ಸರಿದು ನಿಂತವರು, ಗೆಳೆಯರ ಪುಂಡಾಟವ ಸಹಿಸಿಕೊಂಡವರು, ಎಳೆಯರ ಕಣ್ಣಲ್ಲೂ ಕಡೆಯಾದವರು, ಮನೆಯವರ ಸಿಟ್ಟಿಗೆ ಬಲಿಯಾದವರು, ಜನರ ಅಸಹನೆಗೆ ಕೊಲೆಯಾದವರು, ಎಲ್ಲರಂತಲ್ಲ ನನ್ನ ಹುಡುಗರು. ಪಡ್ಡೆ ಹುಡುಗರ ಬಯಸುವವರು, ಅಡ್ಡಾಡಿ ಹುಡುಗ ಅನಿಸುವವರು, ಹೆಣ್ಣು ಮನಸ್ಸಿನ ಅನನ್ಯ ಭಾವುಕರು, ಹೆಣ್ಣಾಡಂಗಿ ಎಂದು ಬಯಸಿಕೊಂಡವರು, ಎಲ್ಲರಂತಲ್ಲ ನನ್ನ ಹುಡುಗರು. ಪಕ್ಕದ ಮನೆಯ ಅಂಕಲ್ಗೆ ಮೈಯೊಡ್ಡಿದವರು, ಬಿಕ್ಕಿದರೂ ಅಪ್ಪ ಅಮ್ಮಗೆ ಅದನ್ನು ಹೇಳದವರು, ಅತ್ಯಾಚಾರವಾದರೂ ಪೊಲೀಸ ಕಟ್ಟೆ ಏರದವರು, ನಿತ್ಯ ನೊಂದರೂ ನ್ಯಾಯ ಕೇಳದವರು, ಎಲ್ಲರಂತಲ್ಲ ನನ್ನ ಹುಡುಗರು. ಧರ್ಮದ ಕೆಂಗಣ್ಣಿಗೆ ಗುರಿಯಾದವರು, ಧರ್ಮಪಾಲಕರ ತೃಷೆಗೆ ಸುರೆಯಾದವರು, ಪ್ರಕೃತಿ ಸಹಜ ಎಂಬುದು ಹುಸಿ ಎಂದವರು, ಸ್ವೀಕೃತ ಕ್ರಮ ನಡೆಸದೆ ಸಿಟ್ಟೆಬ್ಬಿಸಿದವರು, ಎಲ್ಲರಂತಲ್ಲ ನನ್ನ ಹುಡುಗರು. ಸಹನೆ ಮೀರಿದಾಗ ಸಿಡಿದು ನಿಂತವರು, ಇಹಕ್ಕೆ ಸವಾಲೊಡ್ಡಿ ಬದುಕು ನಡೆಸುವವರು, ಹಿಡಿ ಸುಖವನ್ನು ನೀಡುವವರು, ಇಡಿಯಾಗಿ ಸುಖವ ಬೇಡುವವರು, ಎಲ್ಲರಂತಲ್ಲ ನನ್ನ ಹುಡುಗರು. ಅಂಟು ಸೋಂಕಿ ಸೊರಗುವವರು, ನಂಟು ಮುರಿದು ಕೊರಗುವವರು, ಮದುವೆ ಎಂದರೆ ಬೆಚ್ಚಿ ಬೀಳುವವರು, ಮದುವೆ ಮನೆಯಲ್ಲಿ ಗುಟ್ಟಾಗಿ ಅಳುವವರು, ಎಲ್ಲರಂತಲ್ಲ ನನ್ನ ಹುಡುಗರು. ಗೆಳೆಯರಿದ್ದರೂ ಏಕಾಂಗಿ ಬದುಕುವವರು, ಇಳೆಯ ಅಸಹನೆಯ ವಿಷ ನುಂಗುವವರು, ನಾಳೆ ಏನೆಂದು ತಿಳಿಯದೆ ನಡುಗುವವರು, ನಾಳೆ ನಿನ್ನೆ ಇಂದು ಇದ್ದೇ ಇರುವವರು, ನಾಳೆ ನಿನ್ನೆ ಇಂದು ಇದ್ದೇ ಇರುವಂತಹವರು, ಎಲ್ಲರಂತಲ್ಲ ನನ್ನ ಹುಡುಗರು. ಸೊ ಇಷ್ಟು ಸಾಕು ಅನಿಸುತ್ತೆ ನಮ್ಮ ಸಂವಾದ. ಈ ವಿಷಯವಾಗಿ ಸಾಕಷ್ಟು ಪ್ರಶ್ನೆಗಳಿರುತ್ತೆ, ಯಾಕೆಂದರೆ ಹೆಚ್ಚಾಗಿ ಇದು ಚರ್ಚಿಸಲಾರದಂತಹ ಸಂಗತಿ ಆದ್ದರಿಂದ ಸಾಕಷ್ಟು ಪ್ರಶ್ನೆಗಳಿರುತ್ತೆ. ನಿಮ್ಮ ಏನು ಪ್ರಶ್ನೆ ಇದ್ರೂ ನೀವು ಕೇಳಬಹುದು. ನಾನು ಮೈಕನ್ನು ಅಲ್ಲಿ ಕೊಟ್ಕೊಡೋದಕ್ಕೆ ಹೇಳಿದ್ದೀನಿ ಅವರಿಗೆ. ಥ್ಯಾಂಕ್ ಯು ವಸು, ಚಾಂದಿನಿ ಮತ್ತು ದಾದಾಪೀರ್ ಇಂಥ ಒಂದು ಸೆಷನ್ನು ಇಲ್ಲಿ ಮಾಡಿದ್ದಕ್ಕೆ, ಮತ್ತು ಬಹಳಷ್ಟು ಈ ಥರದೊಂದು ತುಂಬ ಒಂದು ಸೆನ್ಸಿಬಲ್ ಆಗಿ ಮಾತಾಡಿದ್ದಕ್ಕೆ. ಒಂದೇ ಒಂದು ಪ್ರಶ್ನೆ ಅಂತಪ್ಪ ಅಂದರೆ, ಇದು ಒಂದೇ ಒಂದು ಕಾಮೆಂಟ್ ಈ ಸೆಷನ್ಗೆ. ಹೆಟ್ರೋ ನಾರ್ಮೇಟಿವ್ ವರ್ಲ್ಡ್ ಅಂತ ನೀವು ಏನು ಡಿಫೈನ್ ಮಾಡಿದೆ, ಅದನ್ನು ಹೋಮೋ ನಾರ್ಮೇಟಿವ್ ವರ್ಲ್ಡ್ ಅಂತ ಮಾಡಬೇಕು ಅಂತಂದರೆ ಕೆಲವೊಂದು ಹೆಟ್ರೋಸೆಕ್ಷುವಲ್ ವರ್ಲ್ಡಲ್ಲಿರೋ ನಾರ್ಮಲ್ಸಿ ಅಂದರೆ ಏನು ಅಂತ ನೀವು ಡಿಫೈನ್ ಮಾಡಿಕೊಂಡು ಆ ನಾರ್ಮಲ್ಸಿನ ನೀವು ಕನ್ಸಿಡರ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಮ್ಯಾರೇಜ್, ಗೇ ಮ್ಯಾರೇಜ್, ಅದಕ್ಕೆ ಈಗ ನೀವು ಪಾಲಿಗ್ಯಾಮಿ ಅದ್ರ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಗೇ ಮ್ಯಾರೇಜು ಮತ್ತು ಪಾಲಿಯಾಮರಿ ಎರಡನ್ನೂ ಒಂದೇ ಕಡೆ ಇದ್ದಾಗ
ವೇರ್ ಡಸ್ ಇಟ್ ಎಂಡ್? ಯಾಕೆಂದರೆ ಅದನ್ನು ನೀವು ನಾರ್ಮಲ್ ಸೀನ್ ತಗೊಳ್ಕೊಳಕ್ಕಾದ್ರೆ ಗೇ ಮ್ಯಾರೇಜ್ಗೆ ಒಂದು ಅರ್ಥ ಬರೋದಿಲ್ಲ. ಯಾಕೆಂದರೆ ಮ್ಯಾರೇಜ್ ಇಸ್ ಡಿಫೈನ್ಡ್ ಆಸ್ ಮೊನೋಗಮಸ್ ರಿಲೇಷನ್ಶಿಪ್ ಬಿಟ್ವೀನ್ ಟು ಇಂಡಿವಿಜುವಲ್ಸ್. ಅವೆರಡನ್ನೂ ಬೇಕು ಅಂತ ಹೇಳಬೇಕಾದ್ರೆ ಇಲ್ಲ ಒಂದನ್ನು ನಾವು ಅಪೋಸ್ ಮಾಡಬೇಕಾಗತ್ತೆ. ಎರಡನೇದು ಇನ್ನೊಂದು ನಾನು ಒಂದೇ ಒಂದು ಕಾಮೆಂಟ್ ಮಾಡಬೇಕು ಅಂತ ಏನಂತಂದರೆ, ನೀವು ಎಲ್ಲವನ್ನೂ ಮಾತಾಡಿದ್ದು ಒಂದು ರೆಸಿಸ್ಟೆನ್ಸ್ ಲೆವೆಲಲ್ಲಿ ಉಳ್ಕೊಂತು. ನೀವು ಒಂದು ಕಡೆ ಕೊನೆಗೆ ಟಚ್ ಮಾಡಿದೆ ಈ ಕ್ವೀರ್ ಅನ್ನೋ ಒಂದು ಮನುಷ್ಯರನ್ನು ಮಾತ್ರ ನಾವು ನೋಡಿದಾಗ ಅವರ ಸೆಕ್ಷುಯಾಲಿಟಿ ಮತ್ತು ಜೆಂಡರ್ ಐಡೆಂಟಿಟಿ ಬಿಟ್ಟು ಬರೆದಿರೋ ಪುಸ್ತಕಗಳು ಅಥವಾ ಕ್ಯಾರೆಕ್ಟರ್ನ ಡೀಲ್ ಮಾಡಿರೋ ಪುಸ್ತಕಗಳು ಕನ್ನಡದಲ್ಲಿ ಇದ್ದಾವೆ. ಅದನ್ನು ನೀವು ಯಾಕೆ ಐಡೆಂಟಿಫೈ ಮಾಡ್ತಿಲ್ಲ ಅಂದರೆ ಅವರು ರೆಸಿಸ್ಟೆನ್ಸ್ನ ಪ್ರಮೋಟ್ ಮಾಡ್ತಾ ಇಲ್ಲ. ನನ್ನ ಒಂದು ಹಿಜಾಬ್ ಅನ್ನೋ ಕಾದಂಬರಿಯಲ್ಲಿ ಒಂದು ಸಾನ್ವಿ ಅನ್ನೋ ಕ್ಯಾರೆಕ್ಟ್ರು ಶಿ ಈಸ್ ಎ ಹೋಮೋಸೆಕ್ಷುವಲ್. ಅದರೊಳಗೆ ಶಿ ಈಸ್ ನಾಟ್ ಜಂಡ ಇಟ್ಕೊಂಡು ನಾನು ಹೇಳ್ತಾ ಇಲ್ಲ, ಅವಳು ಶಿ ಈಸ್ ನಾಟ್ ಟೆಲ್ಲಿಂಗ್ ದಟ್ ಲೈಕ್ ಪ್ರೈಡ್ ಅಂತಂದರೆ ಅಲ್ಲಿ ರೆಸಿಸ್ಟೆನ್ಸ್ ಅಥವಾ ಪ್ರಮೋಷನ್ ಲೆವೆಲಲ್ಲಿ ಸೆಕ್ಷುಯಾಲಿಟಿ ಉಳ್ಕೊಂಡಿಲ್ಲ. ಕಾಯಾ ಡೀಲ್ಸ್ ವಿತ್ ಎಂಟೈರ್ ಥಿಂಗ್ ಇಸ್ ಅಬೌಟ್ ಸೆಕ್ಷುಯಾಲಿಟಿ, ಬೈಸೆಕ್ಷುಯಾಲಿಟಿ ಅವೆಲ್ಲವನ್ನೂ ನಾವು ಯಾತಕ್ಕೆ ಇಲ್ಲಿ ನೀವು ಕಾನ್ಸ್ಪಿಕ್ಯೂಸ್ಲಿ ಇಟ್ ಈಸ್ ಆಬ್ಸೆಂಟ್ ಬಿಕಾಸ್ ಇಟ್ ಡಸಂಟ್ ಡೀಲ್ ವಿತ್ ದಿಸ್ ಇನ್ ಎ ಪ್ರಮೋಷನಲ್ ಲೆವೆಲ್ ಆ ರೆಸಿಸ್ಟೆನ್ಸ್ ಲೆವೆಲ್. ಅದನ್ನು ಕೂಡ ನೀವು ಐಡೆಂಟಿಫೈ ಮಾಡೋದು ಬಹಳ ಮುಖ್ಯ ಅಂತ ಅನ್ಸುತ್ತೆ ಅಂತ ನಾನು ಹೇಳ್ತೀನಿ ಅಷ್ಟೇ. ಸರ್, ಅದೇ ನಂಗೆ ಅಂದರೆ ಕ್ವಿಕ್ಕಾಗಿ 2 ರೆಸ್ಪಾನ್ಸ್ ಇದೆ. ಅಂದರೆ ಅಫ್ಕೋರ್ಸ್ ನೀವು ತುಂಬ ಚೆನ್ನಾಗಿ ಹೇಳಿದ್ರಿ, ಹೋಮೋನಾರ್ಮಲ್ಸಿ ಅದ್ರ ಬಗ್ಗೆ ಹೇಳಿದ್ರಿ. ಅಂದರೆ ಬಹುಶಃ ಇವಾಗ ಅಂದರೆ ಇನ್ ದ ಕಮ್ಯುನಿಟಿ ಓನ್ಲಿ ಈಗ ಒಂದು ಮ್ಯಾರೇಜ್ ರೈಟ್ಸ್ನ ಎಲ್ಲರೂ ಒಪ್ತಾ ಇದ್ದಾರೆ ಅಂತನೂ ಅಲ್ಲ. ಒಂದಿಷ್ಟು ಜನ ಪಾಲಿಯಮೋರ್ ಇದೆ, ಒಂದಿಷ್ಟು ಜನ ನಮಗೆ ಬೇಡ ಮ್ಯಾರೇಜ್ ಏನು, ನಾವು ಇಲ್ಲಿವರೆಗೂ ಯಾವ ವ್ಯವಸ್ಥೆಯನ್ನು ನಾವು ಅಂದರೆ ಅಪೋಸ್ ಮಾಡ್ತಾ ರೆಸಿಸ್ಟ್ ಮಾಡ್ತಾ ಇಲ್ಲಿಗೆ ಬಂದಿದ್ದೀವೋ ಅದನ್ನು ಯಾಕೆ ಒಪ್ಕೋಬೇಕು ಅಂತ ಹೇಳುವಂಥ ಬಣ ಕೂಡ ಇದೆ. ಬಟ್ ನೀವು ಎತ್ತಿದ ಪ್ರಶ್ನೆ ತುಂಬ ಅಂದರೆ ಇನ್ ದ ಕಮ್ಯುನಿಟಿ ಔಟ್ಸೈಡ್ ದ ಕಮ್ಯುನಿಟಿ ಒಂದು ಒಳ್ಳೆ ಚರ್ಚೆಗೆ ಆಗ್ಬೋದು. ಅಂದರೆ ಇದು ಒಂದು ಹೊಸ ವಿಷಯ ನನ್ನ ಮಟ್ಟಿಗಂತೂ ಹೌದು ಅಂತ. ಆಮೇಲೆ ನೀವು 2ನೇ ಪ್ರಶ್ನೆ ಕೇಳಿದ್ರಲ್ವ, ಯಾಕೆ ಆ ವಿಷಯಗಳು ಆ ಥರ ಪುಸ್ತಕಗಳದ್ದು ಯಾಕೆ ಚರ್ಚೆಗೆ ಬರಲ್ಲ. ಒಂದು ಅಂದರೆ ಸಮಯದ ಅಭಾವ, ಮಿತಿ, ಓದಿನ ಮಿತಿ ಅಂತ ಇದ್ರೂ ಕೂಡ ಅದು ವಿಮರ್ಶೆ. ಇವಾಗ ಒಂದು ಆರ್ಗನೈಸರ್ಸ್ದು ಒಂದು ಹೇಳ್ತೀವಿ ಅಂದರೆ ಒಂದು ದಲಿತ್ ಸೆಷನ್ ಹಾಕೋಣ, ಮುಸ್ಲಿಂ ಸೆಷನ್ ಹಾಕೋಣ, ಈ ಸರಿ ಪ್ರಶಸ್ತಿಗೆ ಬಂದ ಸೆಷನ್ ಹಾಕೋಣ, ಒಂದು ಅಂದರೆ ಇಟ್ ಈಸ್ ದ ಪ್ರಾಬ್ಲಮ್ ಆಫ್ ದ ಕ್ರಿಟಿಕ್ಸ್ ಆ್ಯಂಡ್ ದ ಆರ್ಗನೈಸರ್ಸ್ ಆ್ಯಂಡ್ ದ ಕ್ಯೂರೇಟರ್ಸ್ ಅಲ್ವಾ. ಇವಾಗ ಅದನ್ನ ಬಿಟ್ಟು ಮಾಡಿದಾಗ ಏನಂತಾರೆ, ಅವಾಗ ಒಂದು ಕಮೆಂಟ್ ಬರುತ್ತೆ, ನೀವು ಬರೀ ಆರ್ಟ್ ಫಾರ್ ಆರ್ಟ್ಗೋಸ್ಕರ ಅಷ್ಟೇ ಹಾಕಿದ್ದೀರಾ, ಎಲ್ಲಪ್ಪ ಇದೆಲ್ಲ ರೆಪ್ರೆಸೆಂಟೇಷನ್ ಒಳಗೊಳಿಸೋಕೆ ಇಲ್ಲ ಅಂತ ಹೇಳ್ತಾರೆ. ಸೊ ಅಂದರೆ ವೇರ್ ಡು ವಿ ಡ್ರಾ ಅ ಲೈನ್ ಅಂದರೆ ದ್ಯಾಟ್ ಮೇ ಬಿ ಅ ಕ್ಯೂರೇಟರ್ ಕ್ಯಾನ್ ರೆಸ್ಪಾಂಡ್ ಇನ್ ಫೇಸ್ಬುಕ್ ಆರ್ ಸಮಥಿಂಗ್. ಹೆಂಗೆ ಮಾಡೋದು ಪ್ರಾಬ್ಲಮ್ ಏನು ನಂಗೆ ಅನಿಸ್ತಾ ಇದೆ. ಅಲ್ಲ, ಅದು ಸ್ವಲ್ಪ ನಾನು ಇದು ಮಾಡ್ತೀನಿ. ಎಲ್ಲ ಸಮುದಾಯದಲ್ಲೂ ಪರ ಮತ್ತು ವಿರೋಧವಾದಂಥ ವಾದಗಳು ಇದ್ದೇ ಇರುತ್ತೆ. ಇವಾಗ ನಿಮ್ಮದೇ ಅಂದರೆ ಈ ಹೆಟ್ರೋ ನಾರ್ಮಲ್ ಅನ್ನುವಂಥ ಒಂದು ಸಮುದಾಯ ತಗೊಂಡ್ರೆ ಮದುವೆಯನ್ನು ಸಮ್ಮತಿಸುವಂತಹ ಒಂದು ದೊಡ್ಡ ಸಮುದಾಯವಿದೆ. ಡೈವರ್ಸ್ ಬೇಕು ಅಂತ ಹೋರಾಡಿದಂಥ ಸಮುದಾಯಗಳು ಅಲ್ಲೇ ಸಿಗುತ್ತೆ ನಿಮಗೆ. ಓಕೆ, ಡೈವರ್ಸನ್ ತುಂಬ ಸುಲಭವಾಗಿ ಕೊಡಬೇಕು ಅಂತ ಹೋರಾಡದ ಸಮುದಾಯಗಳು ಅಲ್ಲೇ ಇರುತ್ತೆ. ಹಾಗೆ ನಮ್ಮಲ್ಲಿ ನಾವು ಮನುಷ್ಯರೇ ಅಲ್ವಾ, ಸೊ ನಮ್ಮಲ್ಲೂ ಅದೇ ಇರುತ್ತೆ, ಪರ ಮತ್ತು ವಿರೋಧ ಇರುತ್ತೆ. ಪಾಲಿಗಮಿ ಹೆಚ್ಚು ಸಹಜ, ನೈಸರ್ಗಿಕ ಅನ್ನುವಂಥ ಒಂದು ನಂಬಿಕೆ ಇದ್ದಂಥವ್ರು ಇಲ್ಲಿದ್ದಾರೆ. ಯಾಕೆಂದರೆ ಇಡೀ ನಿಸರ್ಗದಲ್ಲಿ ಇರುವುದು ಪಾಲಿಗಮಿಯೇ ಅಥವಾ ಪಾಲಿಅಮರ್ ಅಂತ ಏನು ಹೇಳ್ತೀವೋ ಅದೇ ಹೊರತಾಗಿ ಯಾವ ಪ್ರಾಣಿ ಪಕ್ಷಿಗಳು ಮದುವೆ ಮಾಡ್ಕೊಳ್ಳಲ್ಲ. ಸೊ ಯಾವ ಪ್ರಾಣಿ ಪಕ್ಷಿಗಳು ಮದುವೆ ಮಾಡಿಕೊಂಡು ಬದುಕಲ್ಲ. ಸೊ ಓನ್ಲಿ ಜೊತೆಯಾಗಿರ್ತವೆ. ಮಕ್ಕಳು ಹುಟ್ಟಿದ ಮೇಲೆ ಮಕ್ಕಳಿಗೆ ಸ್ಕಿಲ್ಸ್ ಕಳಿಸ್ಕೊಟ್ಟು ಅವನ್ನ ಹಾರೋಕ್ಕೆ ಬಿಟ್ಬಿಟ್ಟು ಅಥವಾ ಅವನ್ನ ತಂಪಾಡಿಗೆ ಬಿಟ್ಬಿಟ್ಟು ತಂಪಾಡಿಗೆ ತಾವು ಸಪ್ರೇಟಾಗಿ ಬೇರೆ ಒಂದು ಸಂಗಾತಿನ ಹುಡ್ಕೊಂಡು ಹೋಗುವಂಥ ಕ್ರಮ ನಮಗೆ ಕಾಣುತ್ತೆ. ಸೊ ಮದುವೆ ಅನ್ನೋದು ನಿಜವಾಗಿ ಬೇಕೋ ಬೇಡೋ ಅನ್ನುವಂಥದ್ದು ಚರ್ಚೆಯ ವಿಷಯ. ಹೇಗೆ ನಿಮ್ಮಲ್ಲಿ ಪರ ವಿರೋಧಗಳಿದೆಯೋ ಒಂದೇ ಸಂಗತಿಯಲ್ಲಿ, ಹಾಗೆ ನಮ್ಮಲ್ಲಿ ಕೂಡ ಪರ ವಿರೋಧಗಳು ಇದ್ದೇ ಇರುತ್ತೆ. ಮದುವೆ ಬೇಕು ಅಂತ ಹೇಳುವಂಥವ್ರು ಕೆಲವರಿದ್ದಾರೆ, ಬಹುಶಃ ಅದರಿಂದ ಅನುಕೂಲಗಳಾಗ್ಬೋದೇನೋ. ಸೊ ಮದುವೆ ಬೇಡ ಈ ಪಾಲಿಅಮರ್ ಅಂತ ಏನು ಹೇಳ್ತೀವೋ, ಹಲವು ಜನರ ಜೊತೆ ಇದ್ದುಕೊಳ್ಳದೆ ಸುಖ, ಅದೇ ಒಂದು ಸರಿಯಾದ ಕ್ರಮ, ಬದುಕಿನ ಕ್ರಮ ಅಂತ ಹೇಳುವಂಥವರು ಇದ್ದಾರೆ. ಇವೆಲ್ಲ ಸಂಗತಿಗಳಿವೆ. ಸೊ ಆ ರೀತಿಯಿಂದ ಬಹುಶಃ ನಿನ್ನ ಪುಸ್ತಕಗಳನ್ನು ಹೆಚ್ಚು ಚರ್ಚೆ ನಾವು ಮಾಡಲಿಲ್ಲ ಅನ್ನೋಂಥದ್ದು ನಾನು ಒಪ್ಕೊಳ್ತೀನಿ, ತಪ್ಪಾಯಿತು ಅಂತ ಅದಕ್ಕೆ ಹೇಳ್ತೀನಿ ನಾನು. ಸೊ ಅಂದರೆ ಎಷ್ಟೊಂದಿವೆ, ಅದೇ ನೀ ಕಾಯ ಆಗಲಿ ಅಥವಾ ನಿನ್ನ ಕಥೆಗಳನ್ನಾಗಲಿ ಅದನ್ನ ಹೆಚ್ಚು ನಾನು ತೊಗೊಂಡು ಮಾತಾಡಬೇಕಿತ್ತು, ಗುರುಪ್ರಸಾದ್ ಕಥೆಗಳು. ಬಿಟ್ಟೆ ಸಮಯಾವಕಾಶ ನಮಗೆ ಇಲ್ಲದೆ ಇರೋದ್ರಿಂದ ಆ ಒಂದು ಇದು ನಮಗೆ ಸಿಗಲಿಲ್ಲ ಅನ್ನುವಂಥದ್ದು. ಮುಂದಿನ ಪ್ರಶ್ನೆ ಸರ್, OLN ಸರ್ದು ಒಂದು ಪ್ರಶ್ನೆ ಕೇಳಿ ಮುಂದಕ್ಕೆ ಹೋಗೋಣ. ಹೆಚ್ಚೇನಿಲ್ಲ. ಸ್ತ್ರೀವಾದ ಬಂದಾಗ ಲಿಟ್ರೇಚರ್ನ ನೋಡೋ ದೃಷ್ಟಿ ಹೇಗೆ ಬದಲಾಯಿತೋ ಹಾಗೆ ಕ್ವೀರ್ ಲಿಟ್ರೇಚರ್ನ ಈ ಚರ್ಚೆಯಿಂದ ನಮ್ಮ ಸಾಹಿತ್ಯನ ಬೇರೆ ದೃಷ್ಟಿಯಿಂದ ನೋಡಬಹುದು ಅನ್ನೋ ಪಾಸಿಬಿಲಿಟಿಯನ್ನು ಇದು ತೆಗೆದುಕೊಡುತ್ತೆ. ಉದಾಹರಣೆಗೆ ಹರಿಹರನ ಒಂದು ಹೇರೂರು ಹೆಂಗಸಿನ ರಗಳೆಯಲ್ಲಿ ಇಬ್ಬರು ಹೆಣ್ಣುಗಳ ಸಂಬಂಧನ ಹೇಳ್ತಾನೆ. ಒಂದಿಬ್ಬರು ವಚನಕಾರರು ಗಂಡಸರು, ಅವರ ಎಲ್ಲ ವಚನಗಳು ತಾವು ಹೆಣ್ಣಾಗಿ ಬರೆದೋಗಿದ್ದಾವೆ.
ಅವರನ್ನು ನಾವು ಭಕ್ತಿ ದೇವರ ದೃಷ್ಟಿಯಿಂದ ಅದನ್ನ ಬೇರೆ ಥರದಲ್ಲಿ ವಿವರಿಸಬಹುದು ಇರಬಹುದು. ಅದು ನಿಮ್ಮ ಈ ಆರ್ಗ್ಯುಮೆಂಟನ್ನು ನೋಡ್ತಾ ಹೋದಾಗ ಕನ್ನಡ ಸಾಹಿತ್ಯದಲ್ಲಿ ಪ್ರಾಚೀನ ಕಾಲದಿಂದಲೂ ಅಂದರೆ ಈ ಕ್ವಿಯರ್ ಅನ್ನೋದು ಈಗ ಪದ ನಮ್ಮ ಹೊಸ್ತು ಈಗ ಹಿಡಿದೀವಿ, ಬಟ್ ಈ ಥರ ವರ್ತನೆ ಮನುಷ್ಯ ಕುಲ ಹುಟ್ಟಿದಾಗಿನಿಂದಲೂ ಇದ್ದಿರಬೇಕು, ಇದ್ದೇ ಇರುತ್ತೆ. ಸೊ ಅದು ವ್ಯಕ್ತವಾಗಿರೋ ರೀತಿ ಶಿಲ್ಪದಲ್ಲಿ ಕಾಣ್ಬೋದು. ಸೊ ನಾನು ಹೇಳಕ್ಕೆ ಹೊರಟಿದ್ದಷ್ಟೇ ಸಜೆಷನ್ ಅಂದರೆ ಈ ಥರ ಚರ್ಚೆಯನ್ನು ಬರೀ ಮೇಲ್ಪದರಕ್ಕೆ ಸೀಮಿತಗೊಳಿಸದೆ ಒಟ್ಟು ನಮ್ಮ ಕಲ್ಚರ್ನೇ ನೋಡುವ ದೃಷ್ಟಿಯಾಗಿ ವಿಸ್ತರಿಸ್ಕೋಬೇಕು. ನಮ್ಮ ಹಳಗನ್ನಡದಲ್ಲಿ ಹೇಗಿದೆ, ದಡಗನ್ನಡದಲ್ಲಿ ಹೇಗಿದೆ, ಶ್ರೀರಂಗರ ನಾಟಕದಲ್ಲೂ ಇಂಥದ್ದೊಂದು ಪ್ರಸಂಗ ಬರುತ್ತೆ. ಇನ್ನೊಬ್ಬರು 2018ರಲ್ಲಿ ಅಮರೇಂದ್ರ ಹೊಲ್ಲಂಬಳ್ಳಿ ಅಂತ ಅವರು ಕಾಯ ಅಂತ ಒಂದು ಕಾದಂಬರಿ ಬರೆದ್ರು. ಕನ್ನಡದಲ್ಲಿ ಆ ಥರದ್ದು ಬೇಕಾದಷ್ಟು ಇದ್ದಾವೆ. ಇದೆ ಇನ್ನೂ ಮುಂದಕ್ಕೆ ಹೋದರೆ ಪಕ್ಷಿ ಜಾತಿ ಅನ್ನೋ ಕತೆ ನೋಡಿದ್ರೆ ಬೇರೆ ಥರದ್ದಿದೆ. ಸೊ ನಾನು ಇಷ್ಟೇ ಹೇಳಕ್ಕೆ ಹೊರಟಿದ್ದು, ಈ ಕ್ವಿಯರ್ ಅನ್ನೋ ಪಾಯಿಂಟ್ ಆಫ್ ವ್ಯೂ ಇಂದ ನಮ್ಮ ಲಿಟ್ರೇಚರ್ನೇ ಹಳೆಯ ಲಿಟ್ರೇಚರ್ನ ನೋಡಿದರೆ ಬೇರೆ ಹೊಳಹುಗಳು ದೊಳೆಯಬಹುದು ಅಂತ ಅನಿಸುತ್ತೆ. ಆ ಥರದಲ್ಲಿ ಇಟ್ ಶುಡ್ ಬಿ ಎ ಕಾಂಟ್ರಿಬ್ಯೂಷನ್ ಟು ದ ವೇ ಆಫ್ ಲುಕಿಂಗ್ ಅಟ್ ಲಿಟ್ರೇಚರ್. ಈ 3 ಜನಕ್ಕೆ ವಿಶೇಷವಾದ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ. ನಮಸ್ಕಾರ.